ಹಾಯ್ ವೆಲ್ಕಮ್ ಆಲ್. ಈ ವಿಡಿಯೋಲಿ ನಾವು ಕ್ಲಾಸ್ 8 ಸೈನ್ಸ್ ಟಾಪಿಕ್ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲು ಕೆಲವೊಂದು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಆ ಪಾಯಿಂಟನ್ನು ಓದ್ಕೊಳ್ಳುವ. ಯು ಹ್ಯಾವ್ ಲರ್ನ್ ದ್ಯಾಟ್ ಆಲ್ ಲಿವಿಂಗ್ ಆರ್ಗನಿಸಮ್ ರಿಕ್ವೈರ್ ಫುಡ್. Plant can make their food themselves. Can you recall how green plants synthesize their own food? Animals, including humans, cannot make their own food. So, where do you animals get their food from? ಸೊ ನಮ್ಗೆ ಗೊತ್ತು ಏನಾಗುತ್ತೆ, ಸಸ್ಯಗಳು ಪ್ಲ್ಯಾಂಟ್ಸ್ ಅದು ಅವರ ಆಹಾರವನ್ನು ಅದೇ ತಯಾರು ಮಾಡಿಕೊಳ್ಳುತ್ತೆ. ಆದರೆ ನಾವು ಮನುಷ್ಯರು, ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ನಮಗೆ ನಮ್ಮ ಫುಡ್ಡನ್ನು ನಾವೇ ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೇವೆ, ನಾವು ಫುಡ್ಡನ್ನು ತಿಂತೇವೆ, ನಮ್ಗೆ ಗೊತ್ತು ಫುಡ್ಡನ್ನು ತಿಂತೇವೆ. ಆ ಫುಡ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ನಮಗೆ ಫುಡ್? ನಮ್ಗೆ ಗೊತ್ತಲ್ವ, ನಾವು ತೋಟದಲ್ಲಿ ಫುಡ್ಡನ್ನು ಬೆಳಿತೇವೆ ಅಥವಾ ಗದ್ದೆಯಲ್ಲಿ ಫುಡ್ಡನ್ನು ಬಿಡ್ತೇವೆ. ಭತ್ತ, ರಾಗಿ, ಜೋಳ ಯಾವುದೇ ಇರ್ಬೋದು, ತೋಟದಲ್ಲಿ ಅದನ್ನು ಬೆಳಿತೇವೆ. ಅಲ್ಲಿಂದ ನಮಗೆ ಫುಡ್ಡನ್ನು ಬರುವಂಥದ್ದು. ಈ ವಿಷಯಗಳ ಬಗ್ಗೆ ನಾವು ಈ ಲೆಸನಲ್ಲಿ ಕಲಿಯುವಂಥದ್ದು. ಯಾಕೆ ಫುಡ್, ಎಲ್ಲಿಂದ ಫುಡ್ ಬರ್ತದೆ, ಹೇಗೆಲ್ಲ ಪ್ರೊಸೆಸ್ ಏನು, ಫುಡ್ ಪ್ರೊಡಕ್ಷನ್, ಅದನ್ನೆಲ್ಲ ನಾವು ಈ ಲೆಸನಲ್ಲಿ ಕಲಿಯುವಂಥದ್ದು. ಸೊ ಯಾಕೆ ನಮಗೆ ಫುಡ್ ಬೇಕು? ಯಾಕೆ ಬೇಕು ನಮಗೆ ಫುಡ್? ಯಾಕಂದರೆ ಫುಡ್ ತಿಂದ್ರೇ ನಮಗೆ ಏನಾದರೂ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಎನರ್ಜಿ ಇರೋದು. ಏನಾದರೂ ವರ್ಕ್ ಮಾಡಬೇಕಂದ್ರೆ ನಮಗೆ ಎನರ್ಜಿ ಬೇಕು, ಶಕ್ತಿ ಬೇಕು. ಸೊ ಏನೇ ಶಕ್ತಿ ಬೇಕಂದರೆ ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡಬೇಕು. ಏನೆಲ್ಲ ಫುಡ್ ನಾವು ತಿಂತೇವೋ ಅದು ನಮ್ಮ ಡಿಫ್ರೆಂಟ್ ಬಾಡಿ ಫಂಕ್ಷನ್ ಆಗಿ ಯೂಸ್ ಆಗುತ್ತೆ. You already know that energy from the food is utilized by organism for carrying out their various body function. ನಮ್ಮ ಬಾಡಿಯಲ್ಲಿ ಆಗೋ ಬೇರೆ ಬೇರೆ ಫಂಕ್ಷನ್ ಕರೆಕ್ಟಾಗಿ ವರ್ಕ್ ಆಗಬೇಕಾದ್ರೆ ನಾವು ಫುಡ್ಡನ್ನು ಸರಿಯಾಗಿ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಯಾವುದೆಲ್ಲ ಫಂಕ್ಷನ್ ಅಂದರೆ ಡೈಜೆಷನ್, ರೆಸ್ಪಿರೇಷನ್, ಎಕ್ರೇಷನ್. ಸೊ ವಿ ಗೆಟ್ ಅವರ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್ ಆ್ಯಂಡ್ ಆರ್ ಎನಿಮಲ್ಸ್ ಆರ್ ಬೋತ್. ಸೊ ಕೆಲವು ಫುಡ್ಸನ್ನು ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಭತ್ತ, ರಾಗಿ, ಜೋಳ, ಗೋಧಿ ಇದು ಏನೋ ಇರ್ಬೋದು, ಇದನ್ನು ಪ್ಲ್ಯಾಂಟ್ಸಿಂದ ಸಿಗುವಂಥ. ಕೆಲವೊಂದು ಫುಡ್ಸ್ ನಮಗೆ ಎನಿಮಲ್ಸಿಂದ ಸಿಗುತ್ತೆ. ಲೈಕ್ ನಾವು ಮೀಟನ್ನು ಕನ್ಸ್ಯೂಮ್ ಮಾಡ್ತೇವೆ, ಫಿಶ್, ಚಿಕನ್ ಏನೋ ಇರ್ಬೋದು, ಮೀಟ್ಸ್. ಸೊ ಇದೆಲ್ಲ ನಮಗೆ ಸಿಗುವಂಥದ್ದು ಎನಿಮಲಿಂದ. ಎಗ್ ಕೂಡ ಆಗಿರ್ಬೋದು, ಇದೆಲ್ಲ ಎನಿಮಲಿಂದ ಬರುವಂಥ ಫುಡ್. ಸೊ ಪ್ಲ್ಯಾಂಟಿಂದ ನಾವು ಕೂಡ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೇವೆ, ಎನಿಮಲಿಂದ ನಾವು ಫುಡ್ಡನ್ನು ಕೂಡ ಕನ್ಸ್ಯೂಮ್ ಮಾಡ್ತೇವೆ, ಅಥವಾ ಪ್ಲ್ಯಾಂಟ್ ಮತ್ತು ಎನಿಮಲ್ ಬೋತಿಂದ ಕೂಡ ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ಕೊಳ್ತೇವೆ. ಸೊ ಹೇಗೆ ನಮಗೆ ಫುಡ್ ಸಿಗುತ್ತೆ? ಈಗ ಪ್ಲ್ಯಾಂಟ್ಸ್ ನೋಡಿದರೆ ಅದಾಗೆ ಆಹಾರವನ್ನು ಪ್ರಿಪೇರ್ ಮಾಡುತ್ತೇವೆ. ನಮ್ಗೆ ಗೊತ್ತು ಫೋಟೋಸಿಂಥಸಿಸ್ ಅಂತ ನಾವು ಪ್ರೊಸೆಸನ್ನು ಕಲ್ತಿದ್ದೇವೆ. ಸೊ ಇಲ್ಲೊಂದು ನಿಮಗೆ ನೋಟನ್ನು ಕೊಟ್ಟಿದ್ದಾರೆ. ತುಂಬ ವರ್ಷಗಳ ಹಿಂದೆ, ಒಂದು 10,000 ವರ್ಷಗಳ ಹಿಂದೆ ಏನಾಗುತ್ತೆ, ಜನರು ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಹೋಗ್ತಾಯಿದ್ರು ಫುಡ್ಗೋಸ್ಕರ. ದೇ ಆರ್ ಮೂವಿಂಗ್ ಫ್ರಮ್ ವಂಡರಿಂಗ್ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಯಾಕೋಸ್ಕರ? ಫುಡ್ಗೋಸ್ಕರ. ಸೊ ಅವರು ರಾ ಫುಡ್ಸನ್ನು, ವೆಜಿಟೇಬಲ್ಸನ್ನೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೇಯಿಸಿ ಎಲ್ಲ ಹೇಗೆ ಸಿಗ್ತದೋ ಹಾಗೆಯೇ ಎಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಲೇಟರ್ ದೇ ಕುಡ್ ಕಲ್ಟಿವೇಟ್ ಲ್ಯಾಂಡ್ ಆ್ಯಂಡ್ ಪ್ರೊಡ್ಯೂಸ್ ರೈಸ್, ವೀಟ್ ಆ್ಯಂಡ್ ಅದರ್ ಫುಡ್ ಕ್ರಾಪ್ಸ್. ದಸ್ ವಾಸ್ ಬಾರ್ನ್ ಅಗ್ರಿಕಲ್ಚರ್. ಸೊ ಏನಾಗುತ್ತೆ, ಅವರು ಇದ್ದ ಫುಡ್ಡನ್ನೇ ತಿಂತಾಯಿದ್ರು. ಒಂದು ಟೈಮ್ ಆಗುವಾಗ ಫುಡ್ ಎಲ್ಲ ಖಾಲಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಗ ಅವರು ಡಿಸೈಡ್ ಮಾಡಿದರು, ನಾವೇ ಈ ಫುಡ್ಡನ್ನು ಕಲ್ಟಿವೇಟ್ ಮಾಡುವ, ನಾವೇ ಬಿತ್ತನೆ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡುವ ಅಂತ ಮಾಡಿ ಈ ರೈಸ್, ವೀಟ್, ಬೇರೆ ಬೇರೆ ಏನು ಫುಡ್ ಕ್ರಾಪ್ಸ್ ಇದೆ, ಬೇರೆ ಬೇರೆ ಕೃಷಿಗಳೇನೇ ಏನಿದೆ ಅದನ್ನೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅಗ್ರಿಕಲ್ಚರ್, ಕೃಷಿ ಅನ್ನೋ ಈ ಕಾನ್ಸೆಪ್ಟ್ ಆಗ ಬಂದಿರುವಂಥದ್ದು. When plants of the same kinds are cultivated at one place on a large scale, it is called a crop. ಈಗ ನಾವೊಂದು ಗಿಡವನ್ನು ನೆಡ್ತೇವೆ ನಮ್ಮ ಮನೆಯಲ್ಲಿ, ಅದನ್ನು ನಮಗೆ ಕೃಷಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಒಂದೇ ಥರದ ತುಂಬ ಗಿಡಗಳನ್ನು ಒಂದು ಪ್ಲೇಸಲ್ಲಿ ತುಂಬ ಗಿಡಗಳನ್ನು ನೆಟ್ಟರೆ ಅದನ್ನು ನಾವು ಕೃಷಿ ಅಂತ ಹೇಳಿ ಕರಿಬೋದು. ಸೊ ಫ್ರಮ್ ದ ಪ್ಲ್ಯಾಂಟ್ಸ್ ಆಫ್ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಅ ಲಾರ್ಜ್ ಸ್ಕೇಲ್. ಸೊ ಕ್ವಾಂಟಿಟಿ ತುಂಬ ಇರುತ್ತೆ. ಸೇಮ್ ಪ್ಲ್ಯಾಂಟ್ಸನ್ನು ನಾವು ಒಂದು ಪ್ಲೇಸಲ್ಲಿ ನೆಡುವಂಥದ್ದು, ಅದಕ್ಕೆ ನಾವು ಕ್ರಾಪ್ ಅಂತ ಹೇಳ್ತೇವೆ. ಅಂದರೆ ಈ ಖಾರಿಫ್ ಕ್ರಾಪ್ಸ್ ಅಂದರೆ ಈ ಮಳೆಗಾಲ ಬರುವಂತಹ ಟೈಮಲ್ಲಿ ಇದನ್ನು ಬಿತ್ತನೆ ಮಾಡ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಮಳೆಗಾಲ ಯಾವುದರಿಂದ ಇರುತ್ತೆ ಅಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ ನಾವು ಮಳೆಗಾಲ ಅಂತ ಹೇಳ್ಬೋದು. ಸೊ ಏನೆಲ್ಲ
ಯಾವ್ಯಾವೆಲ್ಲ ಬೆಳೆಗಳನ್ನು ಈ ಟೈಮಲ್ಲಿ ನಾವು ಬೆಳಿತೇವೆ ಅಂತ ಹೇಳಿದರೆ, ಯಾವುದೆಲ್ಲ ಕ್ರಾಪ್ಸನ್ನು ನಾವು ಬೆಳಿತೇವೆ ಅಂತ ಹೇಳಿದರೆ, ಪ್ಯಾಡಿ ಮೀನ್ಸ್ ಭತ್ತ, ಮೇಯ್ಸ್, ಜೋಳ, ಸೋಯಾಬೀನ್, ಗ್ರೌಂಡ್ ನಟ್, ಕಾಟನ್, ಇದೆಲ್ಲ ಖಾರಿಫ್ ಕ್ರಾಪ್ಸ್ ಅಂದರೆ ಮಳೆಗಾಲದಂತೆ ಬೆಳೆಯುವಂತಹ ಬೆಳೆಗಳು. ವಿ ಆರ್ ಗ್ರೋಯಿಂಗ್ ಡ್ಯೂರಿಂಗ್ ರೈನಿ ಸೀಸನ್. ಸೊ ದ crops which are grown during rainy season, it is called as a kharif crops, that is grown during June to September. Maize, paddy, soyabean, groundnut, cotton, these are the examples of kharif crops. Then next one is rabi crops. So what is rabi crops? The crops grown in the winter season, though that is from October to March, are called rabi crops. Examples of rabi crops are wheat, gram, pea, mustard and linseeds. ಅಂದರೆ ರಾಬಿ ಕ್ರಾಪ್ಸ್ ವಿಂಟರ್ ಸೀಸನ್ ಅಂದರೆ ಚಳಿಗಾಲದಂತೆ ಬೆಳೆಯುವಂತಹ ಬೆಳೆಗಳನ್ನು ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೇವೆ. ಯಾವಾಗ ಚಳಿಗಾಲ ಇರುತ್ತೆ ಅಂದರೆ ಯೂಶ್ವಲಿ ಅಕ್ಟೋಬರ್ ಟು ಮಾರ್ಚ್ ಟೈಮಲ್ಲಿ ಚಳಿಗಾಲ ಇರುತ್ತೆ. ಸೊ ಈ ಟೈಮಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಈ ಟೈಮಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ರಾಬಿ ಕ್ರಾಪ್ಸ್ ಅಂತ ಹೇಳಿ ನಾವು ಕರಿತೇವೆ. ಎಕ್ಸಾಂಪಲ್ ಫಾರ್ ರಾಬಿ ಕ್ರಾಪ್ಸ್, ಈ ರಾಬಿ ಬೆಳೆಗಳಿಗೆ ಏನು ಉದಾಹರಣೆ, ಯಾವುದೆಲ್ಲ ಎಕ್ಸಾಂಪಲ್ ಅಂತ ಹೇಳಿದರೆ ಗೋಧಿ, ಗ್ರಾಮ್, ಪೀ, ಮಸ್ಟರ್ಡ್, ಸಾಸಿವೆ, ಲಿನ್ಸೀಡ್ ಅಂದರೆ ಅಗಸೆ ಬೀಜ ಅಂತ ಹೇಳ್ತೀವಲ್ಲ. ಸೊ ಇದನ್ನೆಲ್ಲ ಯಾವುದಕ್ಕೆ ಉದಾಹರಣೆ ಎಕ್ಸಾಂಪಲ್ ಅಂದರೆ ರಾಬಿ ಕ್ರಾಪ್ಸ್ಗೆ ಎಕ್ಸಾಂಪಲ್ ವೀಟ್, ಗ್ರಾಮ್, ಪೀ, ಮಸ್ಟರ್ಡ್ ಆ್ಯಂಡ್ ಲಿನ್ಸೀಡ್ಸ್. ಬಿಸೈಡ್ ದೀಸ್ ಪಲ್ಸಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಗೋನ್ ಡ್ಯೂರಿಂಗ್ ಸಮ್ಮರ್ ಎಟ್ ಮೆನಿ ಪ್ಲೇಸಸ್. ಸೊ ಕೆಲವೊಂದು ಇದನ್ನು ಬಿಟ್ಟರೆ ಕೆಲವೊಂದು ವೆಜಿಟೇಬಲ್ಸನ್ನು ಕೂಡ ಈ ಸಮ್ಮರ್ ಸೀಸನಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ನಾವು ಬೆಳಿತೇವೆ. ಸೊ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಸೊ ನಾವು ಸಸ್ಯವನ್ನು ಬೆಳಿತೇವೆ ನಮ್ಗೆ ಗೊತ್ತು. ಸೊ ಅದರಲ್ಲಿ ಒಮ್ಮೆಲೆ ಅದು ಬೆಳೆಯೋದಿಲ್ಲ, ಅದಕ್ಕೊಂದು ಕೆಲವೊಂದು ಪ್ರೊಸೆಸ್ ಇರುತ್ತೆ, ಸ್ಟೆಪ್ಸ್ ಇರುತ್ತೆ. ಸೊ ಏನು ಈ ಸ್ಟೆಪ್ಸ್ ಅಂತೇಳಿ ನೋಡ್ಕೊಳ್ಳುವ. ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಇನ್ವಾಲ್ವ್ಸ್ ಸೆವೆರಲ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಫಾರ್ಮರ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಯಾವುದೇ ಒಂದು ಬೆಳೆಯನ್ನು ನಾವು ಕಲ್ಟಿವೇಷನ್ ಆಫ್ ಕ್ರಾಪ್ ಅಂದರೆ ಬೆಳಿತೇವೆ ಅಂತ ಹೇಳಿದರೆ ಈ ರೈತರು ಏನು ಮಾಡ್ತಾರೆ, ಅವರು ಕೆಲವೊಂದು ಪ್ರೊಸೆಸ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹಾಗೆ ಅದನ್ನು ಬೆಳೀತಾರೆ ಒಂದೊಂದು ಟೈಮಲ್ಲಿ. ಸೊ ಏನೆಲ್ಲ ಆ ಪ್ರೊಸೆಸ್, you may find that these activities are similar to those carried out by a gardener or even by you when you grow ornamental plants in your house. ಈಗ ಕೆಲವು ಗಾರ್ಡನರ್ ನೋಡಿರ್ಬೋದು ನೀವು, ಅಥವಾ ನೀವೇ ಒಂದು ಯಾವುದೊಂದು ಪ್ಲ್ಯಾಂಟನ್ನು ಬೆಳಿತಿದ್ದೀರಿ, ನಾಟ್ ಇನ್ ಒಂದು ಕೃಷಿ ಅಂತ ಅಲ್ಲ, ಯಾವುದೋ ಒಂದು ಸಸ್ಯವನ್ನು ಬೆಳಿತಿದ್ದೀರಿ ಅಂದರೆ ಏನೆಲ್ಲ ಪ್ರೊಸೆಸ್ ಮಾಡ್ತೇವೆ ನಾವು. ಫಸ್ಟ್ ನಾವೇನು ಮಾಡ್ತೇವೆ, ಮಣ್ಣನ್ನು ಸ್ವಲ್ಪ ಅಗಿತೇವೆ ಸಸ್ಯವನ್ನು ನೆಡಲಿಕ್ಕೋಸ್ಕರ. ಆಮೇಲೆ ಸಸ್ಯವನ್ನು ಹೂದಿ ಅದಕ್ಕೆ ಮಣ್ಣೆಲ್ಲ ಕವುಚಿ ಹಾಕ್ತೇವೆ. ಆಮೇಲೆ ಅದಕ್ಕೆ ಏನಾದರೂ ನೀರು ಬೇಕಾದರೆ ನೀರು ಹಾಕಿರುವಂಥದ್ದಾಗಿರ್ಬೋದು, ಅದಕ್ಕೆ ಏನಾದರೂ ಗೊಬ್ಬರ ಎಲ್ಲ ಇರುವಂಥದ್ದು ಅದನ್ನೆಲ್ಲ ಮಾಡ್ತೇವೆ. ಇದೇ ರೀತಿಯಾಗಿ ಅದು ಒಂದು ಸಸ್ಯಕ್ಕೆ. ಬಟ್ ಇಲ್ಲಿ ನಾವು ಒಂದೇ ಒಂದು ಸಸ್ಯ ಅಲ್ಲ, ತುಂಬ ಸಸ್ಯವನ್ನು ಬೆಳೆಯಿರುವಂಥದ್ದು, ನಾವು ಕ್ರಾಪ್ಸ್ ಅಲ್ವಾ, ಕಲ್ಟಿವೇಷನ್ ಮಾಡುವಂಥದ್ದು, ತುಂಬ ಸಸ್ಯವನ್ನು ಬೆಳೆಯುವಂಥದ್ದು. ಸೊ ಇಲ್ಲಿ ಅದೇ ರೀತಿಯಾದ ಪ್ರೊಸೆಸನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡ್ತೇವೆ. ಸೊ ಏನೆಲ್ಲ ಮಾಡ್ತೇವೆ ಅಂತ ಹೇಳಿದರೆ, ಈಗ ನಾವು ತೋಟದಲ್ಲಿ ಹೇಗೆ ಮಾಡ್ತೇವೆ ಅಥವಾ ಒಂದು ಸಸ್ಯ ನೆಡುವಾಗ ಹೇಗೆ ಮಾಡ್ತೇವೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ಡಿಫ್ರೆಂಟ್ ಸ್ಟೆಪ್ಸನ್ನು ನೋಡ್ಬೋದು. ಅದನ್ನು ಏನೆಲ್ಲ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಇದೆ ಅದನ್ನು ಈಗ ನೋಡ್ಕೊಳ್ಬೋದು. ಸೊ ಫಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಸಾಯಿಲ್. ಸೊ ನಾವೀಗ ಒಂದು ಸಸ್ಯ ಗಿಡ ನೆಡಬೇಕು ಅಂತ ಹೇಳಿದರೂ ಕೂಡ ನಾವೇನು ಮಾಡ್ತೇವೆ, ಫಸ್ಟ್ ಮಣ್ಣನ್ನು ಅಗಿತೇವೆ. ಸೊ ಇಲ್ಲಿ ಕೂಡ ಮಣ್ಣನ್ನು ಅಗಿಯೋದು. ನೆಕ್ಸ್ಟ್ ಸೋವಿಂಗ್. ಸೊ ಅಂದರೆ ಬಿತ್ತನೆ ಮಾಡುವಂಥದ್ದು. ನಾವು ಬೀಜ ಹಾಕಬೇಕು, ಗಿಡ ನೆಡಬೇಕಾದ್ರೆ ಗಿಡ ನೆಡ್ತೇವೆ, ಅಥವಾ ಏನಾದರೂ ಕೆಲವು ಬೀಜ ಕೂಡ ಹಾಕುವಂಥದ್ದು ಆಗಿರ್ಬೋದು. ಸೊ ಇಲ್ಲಿ ನಾವು ಸೋವಿಂಗ್ ಅಂದರೆ ಬೀಜವನ್ನು ಬಿತ್ತನೆ ಮಾಡುವಂಥದ್ದು. ಸೊ ಬೀಜ ಬಿತ್ತನೆ ಮಾಡಿದ ಮೇಲೆ ಏನಾಗಬೇಕು, ಅದಕ್ಕೆ ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್. ಸೊ ಗೊಬ್ಬರ ಅಥವಾ ಫರ್ಟಿಲೈಸರ್ನೆಲ್ಲ ಹಾಕಬೇಕಾಗುತ್ತೆ. ಅದಕ್ಕೆ ಕೂಡ ಕೆಲವೊಂದು ಗ್ರೋ ಆಗಲಿಕ್ಕೆ ವಿಟಮಿನ್ಸ್ ಆಗಿರ್ಬೋದು ಅಥವಾ ಏನೆಲ್ಲ ಬೇಕಾಗಿರುತ್ತೆ ಮ್ಯಾನ್ಯೂರ್ಸ್ ಎಲ್ಲ, ಅಡಿಷ್ನಲ್ ನ್ಯೂಟ್ರಿಷನ್ಸ್. ಸೊ ಮ್ಯಾನ್ಯೂರ್ ಆರ್ ಫರ್ಟಿಲೈಸರ್ನ ಆ್ಯಡ್ ಮಾಡ್ತೀವಿ. ಸೊ ಅಷ್ಟು ಆ್ಯಡ್ ಮಾಡಿದರೆ ಸಾಕಾಗೋದಿಲ್ಲ, ಡೈಲಿ ಆ ಗಿಡಗಳಿಗೆ ಅಥವಾ ಪ್ಲ್ಯಾಂಟ್ಸಿಗೆ ನಾವು ನೀರು ಹಾಕ್ತೇವೆ. ಅದೇ ರೀತಿಯಾಗಿ ಈ ಕ್ರಾಪ್ಸ್ಗೆ ಕೂಡ ನೀರು ಹಾಕಬೇಕು. ಆಮೇಲೆ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಅಂದರೆ ಕೆಲವೊಂದು ಒಂದು ಸಸ್ಯ ಹತ್ರ ಬೇರೆ ಸಸ್ಯ ಎಲ್ಲ ಬೆಳೆದ್ರೆ ಏನಾಗುತ್ತೆ,
ಇದಕ್ಕೆ ಏನು ಹಾಕ್ತೇವೋ ಅದನ್ನೆಲ್ಲ ಆ ಸಸ್ಯಗಳು ಹೀರ್ಕೊಳ್ಳುತ್ತೆ. ಅಥವಾ ಕೆಲವೊಂದು ಕೀಟಗಳಾಗಿರ್ಬೋದು, ಆ ಕೀಟಗಳು ಕೂಡ ಸಸ್ಯವನ್ನು ಹಾಳು ಮಾಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡಬೇಕು, ಹೇಗೆಲ್ಲ ಪ್ರೊಟೆಕ್ಟ್ ಮಾಡ್ತೀವಿ, ಅದು ಈ ಸ್ಟೆಪ್ಪಲ್ಲಿ ಬರುತ್ತೆ. ನೆಕ್ಸ್ಟ್ ಹಾರ್ವೆಸ್ಟಿಂಗ್. ನೀವು ನೋಡಿರ್ಬೋದು, ಈಗ ಭತ್ತ ಎಲ್ಲ ಬೆಳೆದ ಮೇಲೆ ಅದೊಂದು ಟೈಮಲ್ಲಿ ಅದನ್ನೆಲ್ಲ ಕಟಾವು ಮಾಡೋದು ಅಂತ ಹೇಳ್ತೀವಿ, ಅದನ್ನು ಹಾರ್ವೆಸ್ಟ್ ಮಾಡ್ತೀವಿ. ಸೊ ಕಟಾವು ಮಾಡಿದ ಮೇಲೆ ಭತ್ತವನ್ನು ತೆಗೆದ ಮೇಲೆ ಏನು ಮಾಡ್ತೇವೆ, ನಾವು ಅದನ್ನು ಸೇಫಾಗಿ ಸ್ಟೋರ್ ಮಾಡ್ತೇವೆ. ಸೇಫಾಗಿ ಸ್ಟೋರ್ ಮಾಡದಿದ್ದರೆ ಅದರಲ್ಲಿ ಏನಾದರೂ ಹುಳಕಡ್ಡಿಗಳೆಲ್ಲ ಬರುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸೇಫಾಗಿ ಸ್ಟೋರೇಜ್ ಮಾಡ್ತೇವೆ. ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಸೊ 7 ಪ್ರೊಸೆಸ್ ಇದೆ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ. ಸೊ ಅದನ್ನು ಡೀಟೇಲ್ ಆಗಿ ಈಗ ನಾವು ನೋಡುವಂಥದ್ದು. ಫಸ್ಟ್ ಒನ್, ಪ್ರಿಪರೇಷನ್ ಆಫ್ ಸಾಯಿಲ್. ದ ಪ್ರಿಪರೇಷನ್ ಆಫ್ ಸಾಯಿಲ್ ಈಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋವಿಂಗ್ ಎ ಕ್ರಾಪ್. ಯಾವುದೇ ಒಂದು ಕ್ರಾಪನ್ನು ಬೆಳಿಬೇಕಾದ್ರೆ ಫಸ್ಟ್ ಸ್ಟೆಪ್ ಪ್ರಿಪರೇಷನ್ ಆಫ್ ದ ಸಾಯಿಲ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ಅಗ್ರಿಕಲ್ಚರ್ ಈಸ್ ಟು ಟರ್ನ್ ದ ಸಾಯಿಲ್ ಆ್ಯಂಡ್ ಲೂಸನ್ ಇಟ್. ಮೊದಲು ನಾವು ಏನು ಮಾಡಬೇಕು, ಈ ಮಣ್ಣನ್ನು ಸ್ವಲ್ಪ ಅಗಿಬೇಕು, ಆಮೇಲೆ ಅದನ್ನು ಲೂಸ್ ಮಾಡಬೇಕು, ಹುಡಿಯಾಗಿ ಮಾಡ್ತೀವಿ, ಲೂಸ್ ಮಾಡಬೇಕು. ಸೊ ಯಾಕೆ ಲೂಸ್ ಮಾಡಬೇಕು ಅಂದರೆ, ದಿಸ್ ಅಲೋಸ್ ದ ರೂಟ್ಸ್ ಟು ಪೆನೆಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ಈ ಬೇರುಗಳನ್ನು ಏನಿರ್ತವೆ ಈ ಥರ ನಾವು ಲೂಸ್ ಮಾಡಿದರೆ ಅದು ತುಂಬ ಆಳಕ್ಕೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ತುಂಬ ಆಳಕ್ಕೆ ಹೋದಷ್ಟು ನಮಗೆ ತುಂಬ ಪೋಷಕಾಂಶಗಳನ್ನು ಹೀರ್ಕೊಳ್ಬೋದು, ತುಂಬ ನ್ಯೂಟ್ರಿಷನನ್ನು ಹೀರ್ಕೊಳ್ಬೋದು. ದ ಲೂಸ್ ಸಾಯಿಲ್ ಅಲೋಸ್ ದ ರೂಟ್ಸ್ ಟು ಬ್ರೀತ್ ಈಸಿಲಿ ಈವನ್ ವೆನ್ ದೇ ಗೋ ಡೀಪ್ ಇನ್ ಟು ದ ಸಾಯಿಲ್. ಸೊ ಲೂಸ್ ಮಾಡಿದಾಗ ನಾನು ಹೇಳಿದೆ ಏನಾಗುತ್ತೆ, ಗಿಡಗಳು ತುಂಬ ಆಳಕ್ಕೆ ಹೋಗೋದಂತ. ಸೊ ಆಳಕ್ಕೆ ಹೋದಾಗ ಅದಕ್ಕೆ ಬ್ರೀತ್ ಮಾಡಲಿಕ್ಕೂ ಈಸಿ ಆಗುತ್ತೆ. ನೀವು ಸಾಯಿಲನ್ನು ಹುಡಿ ಮಾಡಿದ್ರೆ, ಸ್ವಲ್ಪ ಲೂಸ್ ಮಾಡಿದ್ರೆ ಆ ಗಿಡಗಳಿಗೆ ಬ್ರೀತ್ ಕೂಡ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾವು ಬ್ರೀತ್ ಮಾಡಿ ಸಾಕಾಗೋದು, ಗಿಡಗಳು ಕೂಡ ಬ್ರೀತ್ ಮಾಡಿದ್ವಿ, ಆ ಬ್ರೀತ್ ಮಾಡಲಿಕ್ಕೆ ನೀವು ಸಾಯಿಲ್ ಲೂಸ್ ಮಾಡಿದ್ದು ಅದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸೊ ವೈ ಡಸ್ ದ ಲೂಸನಿಂಗ್ ಆಫ್ ಸಾಯಿಲ್ ಅಲೋಸ್ ದ ರೂಟ್ ಟು ಬ್ರೀತ್ ಈಸಿಲಿ? ದಿಸ್ ಇಸ್ ದ ಕ್ವಶನ್. ನಾವು ಸಾಯಿಲ್ ಲೂಸ್ ಮಾಡಿದಾಗೆ ಅಲ್ಲಿ ಏರ್ ಮೂವ್ ಆಗ್ಬೋದಲ್ವ, ಏರ್ ಮೂವ್ ಆದಾಗೆ ಅಲ್ಲಿ ಸಾಯಿಲ್ಸ್ಗೆ ಕೂಡ ಗಿಡಗಳಿಗೆ ಕೂಡ ಬ್ರೀತ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಲ್ಲದೆ ಅಡಿಷ್ನಲ್ ಥಿಂಗ್ಸ್ ಏನಾಗುತ್ತೆ ಅಂದರೆ, ದ ಲೂಸನ್ಡ್ ಸಾಯಿಲ್ ಹೆಲ್ಪ್ಸ್ ಇನ್ ಗ್ರೋತ್ ದ ಅರ್ತ್ ವಾರ್ಮ್ಸ್ ಆ್ಯಂಡ್ ಮೈಕ್ರೋಬ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಈಗ ನೀವು ಸಾಯಿಲನ್ನು ಲೂಸ್ ಮಾಡಿದ್ರೆ ಅಂದರೆ ಅಲ್ಲಿ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು, ಕೆಲವೊಂದು ಅರ್ತ್ ವರ್ಮ್, ಈ ಎರೆಹುಳುಗಳು ಅಂಥದ್ದೆಲ್ಲ ಬೆಳೆಯುವಂತಹ ಸಾಧ್ಯ ಇರುತ್ತೆ. ಈ ಎರೆಹುಳು ಇವುಗಳು ಕೂಡ ಒಂದು ಸಸ್ಯದ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ, ಪ್ಲ್ಯಾಂಟ್ಸ್ನ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ. ದೀಸ್ ಆರ್ಗನಿಸಮ್ ಆರ್ ಫ್ರೆಂಡ್ ಆಫ್ ದ ಫಾರ್ಮರ್ ಸಿನ್ಸ್ ದ ಫರ್ದರ್ ಟರ್ನ್ ಆ್ಯಂಡ್ ಲೂಸನ್ ದ ಸಾಯಿಲ್ ಆ್ಯಂಡ್ ಆಡ್ ಹ್ಯೂಮಸ್ ಟು ಇಟ್. ಅಂದರೆ ಈ ಮೈಕ್ರೋಬ್ಸ್ ಎಲ್ಲ ಏನಿರುತ್ತೆ ಈ ಫಾರ್ಮರ್ಗೆ ಫ್ರೆಂಡ್ ಆಗಿರುತ್ತೆ, ಬಿಕಾಸ್ ಅದು ನ್ಯೂಟ್ರಿಷನನ್ನು ಕೊಡೋದರಿಂದ ಪ್ಲ್ಯಾಂಟ್ಸಿಗೆ ನಾವು ಅದನ್ನು ಫ್ರೆಂಡ್ ಅಂತ ಹೇಳಿ ಕರಿಬೋದು. ಸೊ ದೇ ಫರ್ದರ್ ಟರ್ನ್ ಲೂಸನ್ ಸಾಯಿಲನ್ನು ಲೂಸನ್ ಕೂಡ ಮಾಡುತ್ತೆ, ಹ್ಯೂಮಸ್ ಕೂಡ ಕೊಡುತ್ತೆ. ಸೊ ಬಟ್ ವೈ ದ ಸಾಯಿಲ್ ನೀಡ್ಸ್ ಟು ಬಿ ಟರ್ನ್ ಆ್ಯಂಡ್ ಲೂಸನ್, ಯಾಕೆ ಲೂಸನ್ ಮಾಡಬೇಕು ಅಂದರೆ ಅದೇ ಒಂದು ಗಾಳಿ ಬೇಕು, ಈ ಅರ್ಥವರ್ಮ್ಸ್ ಎಲ್ಲ ಅದರಲ್ಲಿ ಕ್ರಿಯೇಟ್ ಆಗಬೇಕು. ಇದಕ್ಕೋಸ್ಕರ ನಾವು ಈ ಸಾಯಿಲನ್ನು ಲೂಸ್ ಮಾಡುವಂಥದ್ದು. ಅದೇ ಟೈಟ್ ಆಗಿದೆ ಅಂದರೆ ಆ ಸಸ್ಯಗಳಿಗೆ, ಬೇರುಗಳಿಗೆ ಆಳಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಈಗ ನೀವು ನೋಡ್ಬೋದು ಮನೆಯಲ್ಲಿ ನೀವು ಅಗಿಯದೇ ಒಂದು ಗಿಡವನ್ನು ನೆಟ್ಟರೆ ಅದು ಹೋಗೋದು, ಬೇರೆಲ್ಲ ಬಿಡೋದಿಲ್ಲ. ಅದೇ ನೀವು ಲೂಸ್ ಮಾಡಿ ಒಂದು ಗಿಡವನ್ನು ನೆಟ್ಟರೆ ಆಳಕ್ಕೆ ಹೋಗುವಂಥ ಚಾನ್ಸ್ ಇರುತ್ತೆ. ಸೊ ನೀವು ಟೈಟಾಗಿದ್ದರೆ ಅದಕ್ಕೆ ಬೇರೆಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಬೇರೆಗಳಲ್ಲಿ ತುಂಬ ಸ್ಮೂತಾಗಿರುತ್ತೆ ಅಲ್ವಾ. ಸೊ ಸ್ಮೂತಾಗಿ ಇರಬೇಕಾದ್ರೆ ಆ ಸಾಯಿಲ್ ಕೂಡ ಸ್ವಲ್ಪ ಸ್ಮೂತ್ ಇರಬೇಕು. You have learned in the previous classes that soil contains minerals, water, air and some living organism. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರುವಂಥದ್ದು ಸಾಯಿಲ್ಸಲ್ಲಿ ಮಿನರಲ್ಸ್ ಇರುತ್ತೆ, ವಾಟರ್ ಇರುತ್ತೆ, ಏರ್ ಇರುತ್ತೆ, ಕೆಲವೊಂದು ಲಿವಿಂಗ್ ಆರ್ಗನಿಸಮ್ ಕೂಡ ಇರುತ್ತೆ. ಇನ್ ಅಡಿಷನ್ ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಗೆಟ್ ಕಂಪೋಸ್ ಬೈ ಸಾಯಿಲ್ ಆರ್ಗನಿಸಮ್. ಈಗ ನೀವು ಕೆಲವೊಂದು ನೋಡ್ಬೋದು, ಕೆಲವೊಂದು ಈ ವೆಜಿಟೇಬಲ್ ವೇಸ್ಟನ್ನೆಲ್ಲ ಒಂದು ಗುಂಡಿ ಮಾಡಿ ಹಾಕಿದರೆ ಸ್ವಲ್ಪ ಟೈಮ್ ಆದಮೇಲೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡೋದು, ಈ ಪ್ಲ್ಯಾಂಟ್ಸಲ್ಲಿ ಇರುವಂತಹ ಕೆಲವೊಂದು ಮೈಕ್ರೋಬ್ಸ್ ಎಲ್ಲ. ಇನ್ ದಿಸ್ ವೇ ವೇರಿಯಸ್ ನ್ಯೂಟ್ರಿಷನ್ ಇನ್ ದ ಡೆಡ್ ಆರ್ಗನಿಸಮ್ ಆರ್ ರಿಲೀಸ್ ಬ್ಯಾಕ್ ಇನ್ ಟು ದ ಸಾಯಿಲ್. ಸೊ ಏನೆಲ್ಲ ನ್ಯೂಟ್ರಿಷನ್ ಇರುತ್ತಾ ಡೆಡ್ ಆರ್ಗಾನಿಸಮಲ್ಲಿ, ಅದು ಅಗೇನ್ ಈ ಸಾಯಿಲ್ಸಿಗೆ ರಿಲೀಸ್ ಆಗುತ್ತೆ. ದೀಸ್ ನ್ಯೂಟ್ರಿಷನ್ ಆರ್ ಅಗೇನ್ ಅಬ್ಸರ್ವ್ ಬೈ ಪ್ಲ್ಯಾಂಟ್ಸ್.
ಸೊ ಈಗ ನಾವು ವೆಜಿಟೇಬಲ್ ವೇಸ್ಟ್ ಅಂತಿದ್ರೆ ಅದು ವೆಜಿಟೇಬಲ್ ವೇಸ್ಟಲ್ಲಿ ಕೂಡ ಕೆಲವೊಂದು ನ್ಯೂಟ್ರಿಷನ್ ಇರುತ್ತೆ. ಸೊ ಈ ಮೈಕ್ರೋಬ್ಸ್ ಏನು ಮಾಡುತ್ತೆ, ಆ ನ್ಯೂಟ್ರಿಷನನ್ನು ಅಗೈನ್ ಅದನ್ನು ಡಿಕಂಪೋಸ್ ಮಾಡಿ ಸಾಯಿಲ್ಸಿಗೆ ಕೊಡುತ್ತೆ. ಸಾಯಿಲ್ಸಿಂದ ಸಾಯಿಲಲ್ಲಿ ನಾವು ಪ್ಲ್ಯಾಂಟನ್ನು ಗ್ರೋ ಮಾಡೋದ್ರಿಂದ ಆ ಪ್ಲ್ಯಾಂಟ್ ಏನು ಮಾಡುತ್ತೆ, ಆ ನ್ಯೂಟ್ರಿಷನನ್ನು ಅಗೈನ್ ಕನ್ಸ್ಯೂಮ್ ಮಾಡುತ್ತೆ, ಅವರು ಅಬ್ಸರ್ವ್ ಮಾಡುತ್ತೆ. Since only a few centimeters of the top layer of the soil support plant growth, turning and loosening of the soil brings the nutrition-rich soil to the top so that plant can use this nutrition. ಸೊ ನಾವು ನೋಡ್ಬೋದು ಈ ಮಣ್ಣಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಸೊ ಕೆಲವೊಂದು ಲೇಯರ್ಸ್ ಮಾತ್ರ ಏನು ಮಾಡುತ್ತೆ, ಈ ಪ್ಲ್ಯಾಂಟ್ ಗ್ರೋತಿಗೆ ಸಪೋರ್ಟ್ ಮಾಡುವಂಥದ್ದು, ಬೆಳೆ ಬೆಳೀಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಸೊ ಏನು ಮಾಡಿದಾಗ ನಾವು ಅದನ್ನು ಅಗಿದಾಗ ಏನಾಗುತ್ತೆ, ಮಣ್ಣು ಮೇಲೆ ಕೆಳಗೆ ಆಗುತ್ತೆ. ಸೊ ಏನಾಗುತ್ತೆ, ನ್ಯೂಟ್ರಿಷನ್ ಎಲ್ಲ ಈ ಗಿಡಗಳಿಗೆ, ಸೊ ಕೆಳಭಾಗದ ಮಣ್ಣನ್ನು ಮೇಲೆ ತಂದಾಗ ಅದರಲ್ಲಿರುವ ನ್ಯೂಟ್ರಿಷನ್ ಮೇಲೆ ಬರುತ್ತೆ ಅಲ್ವಾ. ಸೊ ಈ ಗಿಡಗಳಿಗೆ ಬೆಳೀಲಿಕ್ಕೆ ಆ ನ್ಯೂಟ್ರಿಷನನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಅಗೆಯೋದು ಹೆಲ್ಪ್ ಆಗುತ್ತೆ. ಸೊ ಟರ್ನಿಂಗ್ ಆ್ಯಂಡ್ ಲೂಸನಿಂಗ್ ಆಫ್ ಸಾಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಲ್ಟಿವೇಷನ್ ಆಫ್ ದ ಕ್ರಾಪ್ಸ್. ಸೊ ಈ ಲೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಕ್ರಾಪ್ ಪ್ರೊಡಕ್ಷನ್ಗೆ, ಒಂದು ಕೃಷಿ ಮಾಡಲಿಕ್ಕೆ. ಅಂದರೆ ಅದರಲ್ಲಿ ಈ ಪ್ರಿಪ್ರೇಷನ್ ಆಫ್ ದ ಸಾಯಿಲ್ ಇದೆಲ್ಲ ಪ್ರೊಸೆಸನ್ನು ಮಾಡುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೇಗೆ ನಾವು ಈ ಮಣ್ಣನ್ನೆಲ್ಲ ಲೂಸ್ ಮಾಡ್ಬೋದು, ಈಗ ನಿಮ್ಮ ಒಂದು ಗಿಡ ನೆಟ್ಟರೆ ಏನಾದರೂ ಟೂಲ್ ಯೂಸ್ ಮಾಡಿ ಮಣ್ಣನ್ನು ಅಗಿತೀರಿ. ಬಟ್ ಇಲ್ಲಿ ಗದ್ದೆಯಲ್ಲಿ, ತೋಟದಲ್ಲಿ ಹೇಗಿರುತ್ತೆ, ನೀವು ಚಿಕ್ಕ ಗಿಡ ನೆಡಲಿಕ್ಕೆ ಏನು ಟೂಲ್ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳೆಯುವಂಥದ್ದು. ಸೊ ಏನು ಯೂಸ್ ಮಾಡ್ತೇವೆ, ದ ಪ್ರೊಸೆಸ್ ಆಫ್ ಲೂಸಿಂಗ್ ಆ್ಯಂಡ್ ಟರ್ನಿಂಗ್ ದ ಸಾಯಿಲ್ ಈಸ್ ಕಾಲ್ಡ್ ಟಿಲ್ಲಿಂಗ್ ಆರ್ ಫ್ಲಫಿಂಗ್. ಅಂದರೆ ಟಿಲ್ಲಿಂಗ್ ಅಂತ ಹೇಳೋದು ಕೇಳಿರ್ಬೋದು ನೀವು, ಅಥವಾ ಫ್ಲಫಿಂಗ್ ಅಂದರೆ ಈ ನೇಗಿಲು ಇದರಿಂದ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡಿ ಈ ಗದ್ದೆಯಲ್ಲೆಲ್ಲ ಮಣ್ಣನ್ನು ಲೂಸ್ ಮಾಡ್ತಾರೆ. ಸೊ ಟಿಲ್ಲಿಂಗ್ ಆ್ಯಂಡ್ ಫ್ಲಫಿಂಗ್ ಕನ್ನಡ ವರ್ಡ್ಸ್ ಉಳುಮೆ ಅಂತ ಹೇಳ್ಬೋದು. ಸೊ ಈ ಮಣ್ಣನ್ನು ಲೂಸ್ ಮಾಡುವಂಥದ್ದು ಅಥವಾ ರೆಡಿ ಮಾಡುವಂಥದ್ದು ಮಣ್ಣಿಗೆ, ಈ ಪ್ರೊಸೆಸ್ಗೆ ನಾವು ಕನ್ನಡದಲ್ಲಿ ಉಳುಮೆ ಅಂತ ಹೇಳ್ತೀವಿ, ಅದೇ ಇಂಗ್ಲೀಷಲ್ಲಿ ಫ್ಲಫಿಂಗ್ ಆರ್ ಟಿಲ್ಲಿಂಗ್ ಅಂತ ಹೇಳಿ ಕೇಳ್ತೇವೆ. ಸೊ ಯಾವುದರಲ್ಲಿ ಉಳುಮೆ ಮಾಡ್ತಾರೆ, ಫ್ಲಫ್ ಅಂದರೆ ನೇಗಿಲು. ದಿಸ್ ಈಸ್ ಡನ್ ಬೈ ಯೂಸಿಂಗ್ ಎ ಫ್ಲಫ್. ದ ಫ್ಲಾಪ್ಸ್ ಆರ್ ಮೇಡ್ ಆಫ್ ವುಡ್ ಆರ್ ಐರನ್. ಸೊ ಕೆಲವೊಂದು ಮರದ ನೇಗಿಲು ಕೂಡ ಇರ್ಬೋದು ಅಥವಾ ಐರನ್ನ ನೇಗಿಲು ಕೂಡ ಇರ್ಬೋದು. ಇಫ್ ದ ಸಾಯಿಲ್ ಈಸ್ ವೆರಿ ಡ್ರೈ ಇಟ್ ಮೀನ್ ನೀಡ್ ವಾಟರಿಂಗ್ ಬಿಫೋರ್ ದ ಫ್ಲಫಿಂಗ್. ಅಂದರೆ ಮಣ್ಣು ತುಂಬ ಡ್ರೈ ಇದೆ ಅಂದರೆ ಸ್ವಲ್ಪ ಅಗಲಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕಿಂತ ಮೊದಲು ಸ್ವಲ್ಪ ನೀರನ್ನು ಹಾಕುತ್ತಾರೆ. ಸೊ ಅದರಿಂದ ಸ್ವಲ್ಪ ಸ್ಮೂತ್ ಆಗ್ತದೆ ಸರ್ಫೇಸ್. ಸೊ ಈಸಿಯಾಗಿ ನಾವು ಉಳುಮೆಯನ್ನು ಮಾಡ್ಬೋದು. ದ ಫ್ಲಾಪ್ ಫೀಲ್ಡ್ಸ್ ಮೇ ಹ್ಯಾವ್ ಬಿಗ್ ಕ್ಲಮ್ಸ್ ಆಫ್ ಸಾಯಿಲ್ ಕಾಲ್ಡ್ ಕ್ರಮ್ಸ್. ಸೊ ಕೆಲವೊಂದು ಕಡೆಯಲ್ಲಿ ದೊಡ್ಡ ದೊಡ್ಡ ಕಲ್ಲು ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ ನಾವು ಬೆಳೆಯುವಂತಹ ಪ್ಲೇಸಲ್ಲಿ. ಸೊ ಲೆವೆಲಿಂಗ್ ದ ಫೀಲ್ಡ್ ಈಸ್ ಬೆನಿಫಿಷಿಯಲ್ ಫಾರ್ ಸೋವಿಂಗ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಇರಿಗೇಷನ್. ಸೊ ಏನು ಮಾಡಿದ್ರೆ ಒಂದೇ ರೀತಿ ಸಮತಟ್ಟಾಗಿ ಮಾಡಬೇಕಾಗಿರುತ್ತೆ ಆ ಲ್ಯಾಂಡನ್ನು, ಪ್ಲ್ಯಾಂಟನ್ನು. ಒಂದು ಸಮತಟ್ಟು ಮಾಡಿ ಯಾಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಬಿತ್ತನೆ ಮಾಡಲಿಕ್ಕೂ ಯೂಸ್ ಆಗುತ್ತೆ ನಮಗೆ, ಆಮೇಲೆ ನೀರು ಬಿಡಲಿಕ್ಕೂ ಕೂಡ. ಹೈ ಪ್ಲೇಸ್, ಲೋ ಪ್ಲೇಸ್, ಒಂದು ಕಡೆ ಎತ್ತರ, ಒಂದು ಕಡೆ ತಗ್ಗು, ಒಂದು ಕಡೆ ತಗ್ಗಿದರೆ ಪೈಪ್ ಕನೆಕ್ಷನ್ಗೆಲ್ಲ ಕಷ್ಟ ಆಗುವಂಥದ್ದು. ಅದೇ ರೀತಿ ಒಂದೇ ರೀತಿ ನೀವು ತಟ್ಟು ಮಾಡಿದರೆ ನೀರು ಬಿಡಲಿಕ್ಕೆ, ಇರಿಗೇಷನ್ ಪ್ರೊಸೆಸ್ಸಿಗೆ ಅಥವಾ ಬೀಜ ಬಿತ್ತನೆ ಮಾಡೋ ಪ್ರೊಸೆಸ್ಸಿಗೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲೆವೆಲಿಂಗ್ ದ ಸಾಯಿಲ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಲೆವೆಲರ್. ಸೊ ಲೆವೆಲರ್ ಅಂತ ಇರುತ್ತೆ, ಅದರ ಯೂಸಿಂದ ಈ ಫೀಲ್ಡನ್ನು ನಾವು ಸ್ವಲ್ಪ ಸಮತಟ್ಟು ಒಂದೇ ರೀತಿಯಾಗಿ ಮಾಡುವಂಥದ್ದು. Sometimes manure is added to the soil before tilling. This helps in proper mixing of manure with the soil. The soil is moistened before sowing. ಅಂದರೆ ಕೆಲವೊಮ್ಮೆ ಈ ಸಾವಿಂಗ್ ಪ್ರೊಸೆಸ್ಸಲ್ಲಿ, ಉಳುಮೆ ಮಾಡುವಂತಹ ಪ್ರೊಸೆಸ್ಸಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಹಾಕ್ತಾರೆ. ಏನಾಗುತ್ತೆ, ಈ ಆ ಪ್ರೊಸೆಸ್ಸಲ್ಲಿ ಈ ಗೊಬ್ಬರಗಳು ಏನಾಗುತ್ತೆ, ಮಣ್ಣೊಟ್ಟಿಗೆ ಮಿಕ್ಸ್ ಆಗುತ್ತೆ. ಸೊ ಒಳ್ಳೆ ರೀತಿಯ ಮಾಯ್ಶ್ಚರ್ ಸಿಗುತ್ತೆ. ಒಂದು ಬಿತ್ತನೆ ಮಾಡೋ ಮೊದಲೇ ಆ ಮಣ್ಣಿಗೆ ಒಳ್ಳೆ ರೀತಿಯಾದ ಮಾಯ್ಶ್ಚರೆಲ್ಲ ಸಿಗುತ್ತೆ. ಸೊ ಏನೆಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್, ಏನೆಲ್ಲ ಟ್ಯೂಲ್ಸನ್ನು ನಾವು ಯೂಸ್ ಮಾಡ್ತೇವೆ ಅಂತೆ. ಸೊ ಬಿಫೋರ್ ಸವಿಂಗ್ ದ ಸೀಡ್ಸ್ ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ಸಾಯಿಲ್ ಕ್ರಮ್ಸ್ ಟು ಗೆಟ್ ಬೆಟರ್ ಈಲ್ಡ್. ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಕಳ್ಳ ಥರ ಎಲ್ಲ ಇರುತ್ತೆ, ಅದನ್ನೆಲ್ಲ ಬ್ರೇಕ್ ಮಾಡಬೇಕು. ಸೊ ದಿಸ್ ಡನ್ ವಿತ್ ದ ಹೆಲ್ಪ್ ಆಫ್ ವೇರಿಯಸ್ ಟೂಲ್ಸ್. ದ ಮೇನ್ ಟೂಲ್ಸ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆರ್ ಕಾಲ್ ಫ್ಲಫ್, ಹೋ ಆರ್ ಕಲ್ಟಿವೇಟರ್. ಸೊ ಈ ಮಣ್ಣನ್ನೆಲ್ಲ ಗಟ್ಟಿ ದೊಡ್ಡ ದೊಡ್ಡ ಮಣ್ಣಲ್ಲಿ ಅದನ್ನು ಯಾವುದೇ ನಾವು ಲೂಸ್ ಮಾಡ್ತೇವೆ ಅಥವಾ ಸ್ಮಾಲ್ ಪೀಸಸ್ ಆಗಿ ಮಾಡ್ತೇವೆ ಅಂದರೆ ನೇಗಿಲು ಇರ್ಬೋದು, ಹೋ ಇರ್ಬೋದು, ಅದು ಕಲ್ಟಿವೇಟರ್ ಎಲ್ಲ ಸಿಗುತ್ತೆ, ಅದರ ಥ್ರೂ ನಾವು ಇದನ್ನು ಹುಡಿ ಮಾಡ್ತೇವೆ.
ಸೊ ಫ್ಲಫ್ ಅಂದರೆ ನೇಗಿಲು, ನೀವು ನೋಡಿರ್ಬೋದು, ನೇಗಿಲು ಎಲ್ರಿಗೂ ಗೊತ್ತು. ದಿಸ್ ಇಸ್ ಬೀಂಗ್ ಯೂಸ್ ಸಿನ್ಸ್ ಏನ್ಸಿಯಂಟ್ ಟೈಮ್ ಟಿಲ್ಲಿಂಗ್ ದ ಸಾಯಿಲ್, ಅಂದರೆ ಮೊದಲಿಂದ ಯೂಸ್ ಮಾಡ್ಕೊಳ್ತಾ ಬಂದಿರುವಂಥದ್ದು ನೇಗಿಲು ಅಂತ. ಒಂದು ಮಣ್ಣನ್ನು ಅಗಿಲಿಕ್ಕಾಗಿರ್ಬೋದು, ಅಥವಾ ಏನಾದರೂ ಫರ್ಟಿಲೈಸರ್ ಆ್ಯಡ್ ಮಾಡಬೇಕು ಅಂತ ಆದರೆ ನಾವು ಈ ಬಿತ್ತಿದ ಬೆಳೆಗಳಿಗೆ, ಆಮೇಲೆ ಹತ್ತಿರ ಏನಾದರೂ ಬೇರೆ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳಿದರೆ ಆ ವೀಡ್ಸನ್ನೆಲ್ಲ ತೆಗಿಲಿಕ್ಕೋಸ್ಕರ ನಾವು ಯೂಸ್ ಮಾಡುವಂಥದ್ದು ನೇಗಿಲು. ಇದು ಮೊದಲ ಕಾಲೆಯಿಂದ ಯೂಸ್ ಮಾಡ್ತಾ ಬಂದಿರುವಂಥದ್ದು. ಹೇಗಿರುತ್ತೆ ಅಂದರೆ ಯೂಶ್ವಲಿ ವುಡನಿಂದ ಮಾಡಿರ್ತಾರೆ. ಆಮೇಲೆ ಅದನ್ನು ನೀವಿಲ್ಲಿ ಇಮೇಜಲ್ಲಿ ನೋಡ್ಬೋದು, 2 ಬಲ್ಸ್ ಅದನ್ನು ಎಳೆಯುವಂಥದ್ದು. ಇದು ನೇಗಿಲು. 2 ಬಲ್ಸ್ ಏನು ಮಾಡ್ತದೆ, ಅದನ್ನು ಎಳಿತದೆ. ಸೊ ಇಟ್ ಕಂಟೇನ್ಸ್ ಸ್ಟ್ರಾಂಗ್ ಟ್ರಯಾಂಗುಲರ್ ಐರನ್ ಸ್ಟ್ರಿಪ್ ಕಾಲ್ಡ್ ಫ್ಲಫ್ ಶೇರ್. ಅದರಲ್ಲಿ ಒಂದು ಟ್ರಯಾಂಗಲ್ ಐರನ್ ಸ್ಟ್ರಿಪ್ ಇರುತ್ತೆ, ಅದನ್ನು ಫ್ಲಫ್ ಶೇರ್ ಅಂತ ಕರಿತೇವೆ. ದ ಮೈನ್ ಪಾರ್ಟ್ ಆಫ್ ದ ಫ್ಲಫ್ ಈಸ್ ಎ ಲಾಂಗ್ log of wood which is called fluff shaft. There is a handle at the one end of the shaft. The other end is attached to the beam which is placed on the bulls next. One pair of bulls and a man can easily operate the fluff. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಇದು ನೇಗಿಲು. ಇಲ್ಲಿ ಎಂಟೈರ್ ಪಾರ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಉದ್ದ ಕೋಲ್ ಥರ ಇರುತ್ತಲ್ಲ, ಅದನ್ನು ಫ್ಲಫ್ ಶಾಫ್ಟ್ ಅಂತ ಹೇಳ್ತೇವೆ. ಸೊ ಫ್ರಂಟ್ ಪಾರ್ಟ್ ಏನಿರುತ್ತೆ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿರುತ್ತೆ, ಅದನ್ನು ಫ್ಲಫ್ ಶೇರ್ ಅಂತ ಹೇಳ್ತೇವೆ. ಸೊ ಈ ಮೇಲ್ ಪಾರ್ಟನ್ನು ಈ ಎತ್ತುಗಳ ಬೆನ್ನಿಗೆ ಹಾಕಿರ್ತಾರೆ, ಇನ್ನೊಂದು ಕಡೆಯನ್ನು ಈ ಯಾರು ರೈತರು ಏನಿರ್ತಾರೆ ಅದನ್ನು ಹಿಡ್ಕೊಂಡಿರ್ತಾರೆ. ನೆಕ್ಸ್ಟ್ ಈಸ್ ಹೋ. It is a simple tool which is used for removing weeds and for loosening the soil. ಸೊ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಏನಿರುತ್ತೆ, ಅಥವಾ ಕೆಲವೊಂದು ಸ್ವಲ್ಪ ಪ್ಲ್ಯಾಂಟ್ಸನ್ನು ಲೂಸನ್ ಮಾಡಲಿಕ್ಕೆ ಎಲ್ಲ ಹೋವನ್ನು ಯೂಸ್ ಮಾಡುವಂಥದ್ದು. ಇಟ್ ಹ್ಯಾಸ್ ಎ ಲಾಂಗ್ ರಾಡ್ ವುಡ್ ಆರ್ ಎ ಐರನ್ ರಾಡ್ ಆಫ್ ವುಡ್. ಒಂದು ರಾಡ್ ಥರ ಇರುತ್ತೆ, ಒಂದು ಮರದಿಂದ ಮಾಡಿರುವಂಥದ್ದು ಆಗಿರ್ಬೋದು, ಅಥವಾ ಐರನ್ನಿಂದ ಮಾಡಿರುವಂಥದ್ದು ಆಗಿರ್ಬೋದು. A strong, broad and bent plate of the iron is fixed to its end and work like a blade. It is pulled by animals. ಸೊ ನೋಡಿ, ಇಲ್ಲಿ ನೀವು ಪಿಕ್ಚರನ್ನು ನೋಡ್ಬೋದು, ಈ ರೀತಿಯಾಗಿರುತ್ತೆ. ಸೊ ಇದನ್ನು ಎಳಿಬೇಕಾದ್ರೆ ಬೇಡದಿರುವಂತಹ ಗಿಡಗಳು ಅಥವಾ ಮಣ್ಣನ್ನು ಲೂಸ್ ಮಾಡಲಿಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತೇವೆ. ದಿಸ್ ಇಸ್ ಅ ಪಿಕ್ಚರ್ ಆಫ್ ಹೋ. ಬೆಂಟ್ ಪ್ಲೇಟ್ ಇರುತ್ತಲ್ಲ, ಈ ಪ್ಲೇಸಲ್ಲಿ ಗಿಡಗಳೆಲ್ಲ ಕಟ್ ಆಗುತ್ತೆ, ಬೇಡದಾಗಿರುವ ಗಿಡಗಳೆಲ್ಲ ಕಟ್ ಆಗುತ್ತೆ. ಕಲ್ಟಿವೇಟರ್ ಅಂದರೆ ನವ ಡೇಸ್ ಫ್ಲಫಿಂಗ್ ಈಸ್ ಡನ್ ಬೈ ಟ್ರ್ಯಾಕ್ಟರ್ ಡ್ರಿವನ್ ಕಲ್ಟಿವೇಟರ್. ಅಂದರೆ ಮೊದಲ ಕಾಲದಲ್ಲಿ ನೇಗಿಲು ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಎತ್ತುಗಳು ಕೂಡ ಬೇಕು, ನಮಗೆ ಬಲ್ಸ್ ಕೂಡ ಬೇಕು. ಆದರೆ ಈಗ ಏನು ಮಾಡ್ತಾರೆ, ಟ್ರ್ಯಾಕ್ಟರನ್ನು ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಟ್ರ್ಯಾಕ್ಟ್ರಲ್ಲಿ ಅದೇ ವರ್ಕ್ ತುಂಬ ಫಾಸ್ಟಲ್ಲಿ ಆಗುವಂಥದ್ದು. ಸೊ ನಿಮಗೆ ಟೈಮ್ ಸೇವ್ ಆಗುತ್ತೆ, ನಿಮಗೆ ಎಕ್ಸ್ಟ್ರಾ ಲೇಬರ್ ಬೇಕು ಅಂತ ಇರೋದಿಲ್ಲ. ಸೊ ಈಗಿನ ಕಾಲದಲ್ಲಿ ಇದನ್ನು ಮಾಡರ್ನ್ ಟೆಕ್ನಿಕ್ ಅಂತ ಹೇಳ್ಬೋದು ಟ್ರ್ಯಾಕ್ಟರ್. ಸೊ ಕಲ್ಟಿವೇಷನ್ಗೆ ನಾವು ಟ್ರ್ಯಾಕ್ಟರನ್ನು ಯೂಸ್ ಮಾಡುವಂಥದ್ದು. ಸೊ ಫಸ್ಟ್ ಸ್ಟೆಪ್ಸ್ ಆಯಿತು ಪ್ರಿಪರೇಷನ್ ಆಫ್ ದ ಸಾಯಿಲ್. ಯಾಕೆ ಮಾಡಬೇಕು ಅಂದರೆ, ಒಂದು ಬೇರುಗಳು ತುಂಬ ಡೀಪಾಗಿ ಹೋಗಿ ಪೆನೆಟ್ರೇಟ್ ಆಗುತ್ತೆ. ದೆನ್ ಅಲ್ಲಿ ಏನೆಲ್ಲ ನ್ಯೂಟ್ರಿಷನ್ ಇದೆ ಸಾಯಿಲಲ್ಲಿ, ಅದನ್ನೆಲ್ಲ ಕನ್ಸ್ಯೂಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಪ್ಲ್ಯಾಂಟ್ಸಿಗೆ. ಆ್ಯಂಡ್ ಕೆಲವು ಮೈಕ್ರೋಬ್ಸ್ ಎಲ್ಲ ಗ್ರೋ ಆಗುತ್ತೆ, ಆರ್ಗನಿಸಮ್ ಎಲ್ಲ. ಸೊ ಅದು ಕೂಡ ಫರ್ಟಿಲೈಸರನ್ನು ಪ್ರೊವೈಡ್ ಮಾಡುತ್ತೆ. ಸೊ ಬ್ರೀತ್ ಮಾಡಲಿಕ್ಕೆ ಈಸಿ ಆಗುತ್ತೆ ಪ್ಲ್ಯಾಂಟ್ಸಿಗೆ. ಇದೆಲ್ಲ ಪ್ರೊಸೆಸ್ಗೋಸ್ಕರ ನಾವು ಈ ಪ್ಲ್ಯಾಂಟ್ಸನ್ನು ಲೂಸನ್ ಮಾಡುವಂಥದ್ದು. ಸೆಕೆಂಡ್ ಸ್ಟೆಪ್ ಸೋವಿಂಗ್, ಅಂದರೆ ಬಿತ್ತನೆ ಮಾಡುವಂಥದ್ದು. Sowing is important part of crop production. Before sowing, good quality of clean and healthy seeds of a good variety are selected. Farmers prefer to use seeds which give high yields. ಅಂದರೆ ಒಂದು ಬೀಜ ನಾವು ಸೆಲೆಕ್ಟ್ ಮಾಡಬೇಕು ಅಂತ, ಬಿತ್ತನೆ ಮಾಡೋ ಮೊದಲು ಬೀಜವನ್ನು ಸೆಲೆಕ್ಟ್ ಮಾಡಬೇಕು. ಯಾಕೆ ಒಳ್ಳೆಯ ರೀತಿ ಬೀಜವನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ನಮಗೆ ಒಳ್ಳೆಯ ರೀತಿ ಅಂತ ಬೆಳೆಯಬೇಕು. ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಬೀಜವನ್ನು ಅಂದರೆ, ಮೊದಲು ಏನು ಮಾಡ್ತಾರೆ, ಈ ಬೀಜಗಳನ್ನು ಒಂದು ಏನಾದರೂ ಪಾತ್ರೆ ತಗೊಂಡು ಅದರಲ್ಲಿ ಹಾಕ್ತಾರೆ, ನೀರು ಕೂಡ ಹಾಕ್ತಾರೆ. ಈ ಹಾಕಿದಂಥ ಪ್ರೊಸೆಸಲ್ಲಿ ಏನಾಗುತ್ತಂದರೆ, ಈ ಡ್ಯಾಮೇಜ್ಡ್ ಸೀಡ್ಸ್ ಇರ್ಬೋದು ಅಥವಾ ಲೈಟರ್ ಸೀಡ್ಸ್ ಅದೆಲ್ಲ ಮೇಲ್ಭಾಗದಲ್ಲಿ ಬರುತ್ತೆ. ಅಂದರೆ ಅದು ಯೂಸ್ ಇಲ್ಲ, ಅದರಿಂದ ಏನು ಯೂಸ್ ಇಲ್ಲ. ಸೊ ಹೆವಿ ಸೀಡ್ಸ್ ಏನಿರುತ್ತೆ, ಹೆಲ್ದಿಯರ್ ಸೀಡ್ಸ್ ಏನಿರುತ್ತೆ ಅದೆಲ್ಲ ಡೌನಲ್ಲಿ ಸೆಟ್ಲ್ ಆಗುತ್ತೆ.
ಸೊ ಇದರಿಂದ ನಮಗೆ ಯಾವ ಸೀಡ್ಸ್ ಒಳ್ಳೆ ಸೀಡ್ಸ್ ಯಾವುದು ಅನ್ವಾಂಟೆಡ್ ಸೀಡ್ಸ್ ಅಂತ ಗೊತ್ತಾಗುತ್ತೆ. ಸೊ ನಾವು ಬೇಕಿದ್ದ ಸೀಡ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ದಿಸ್ ಇಸ್ ಅ ಗುಡ್ ಮೆಥಡ್ ಫಾರ್ ಸಪ್ರೇಟಿಂಗ್ ಗುಡ್ ಹೆಲ್ದಿ ಸೀಡ್ ಫ್ರಮ್ ದ ಡ್ಯಾಮೇಜ್ ಒನ್. So before sowing, one of the important tasks is to know about the tools used for sowing seeds. So the second step is sowing. So ಅದಕ್ಕೆ ಏನೆಲ್ಲ ಟೂಲ್ಸನ್ನು ಯೂಸ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ಕೊಳ್ಬೋದು. The tool used traditionally for sowing seeds is shaped like a funnel. ಫನಲ್ ರೀತಿಯಲ್ಲಿರುತ್ತೆ. The seeds are filled into funnel passed down through the 2 or 3 pipes having sharp ends. ಈಗ ನಾವು ಕೆಲವೊಂದು ಎಣ್ಣೆಗಳನ್ನೆಲ್ಲ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ, ಒಂದು ಟ್ರಯಾಂಗ್ಲ್ ಶೇಪ್ ಮಿಡ್ಲಿ ಸಪೂರ ಬರುತ್ತಲ್ವ, ಅದೇ ರೀತಿ ಐ ವಿಲ್ ಶೋ ಯು ಹಿಯರ್ ಲೈಕ್ ದಿಸ್. ಈ ರೀತಿ ಒಂದು ನೋಡಿರ್ಬೋದು ನೀವು ಪಾತ್ರೆಗಳನ್ನು ಈ ರೀತಿ. ಸೊ ಇಲ್ಲಿಂದ ನಾವು ಬೀಜವನ್ನು ಹಾಕಿದರೆ ಅದು ಈ ಕಡೆಯಿಂದ ಬರುತ್ತೆ. ಸೊ ಇದನ್ನು ಫನಲ್ ಅಂತ ಹೇಳುವಂಥದ್ದು. ಸೊ ಇದೇ ರೀತಿಯಾದ ಡಿವೈಸ್ ಇದಕ್ಕೆ ಫನಲ್ ಅಂತ ಹೇಳಿ ಕರೀತೇವೆ. ಓಕೆ. ಸೊ ಪಾಸ್ ಡೌನ್ ಥ್ರೂ ದು 2 or more 3 pipes having sharp ends. These ends purse into the soil and place the seeds. ಅಂದರೆ ಈಗ ನಾನು ತೋರಿಸಲಿ ಒಂದು ಎಂಡ್ ತೋರಿಸಿ ಅಂಥ ರೀತಿ 3-4 ಎಂಡ್ ಇರುತ್ತೆ. ಇದು ಬಿತ್ತನೆ ಮಾಡೋ ಟೈಮಲ್ಲಿ ತುಂಬ ಡೀಪಾಗಿ ಹೋಗುತ್ತೆ ಸಾಯಿಲಲ್ಲಿ, ತುಂಬ ಡೀಪಾಗಿ. ಸೊ ಬಿತ್ತನೆ ಮಾಡುವಷ್ಟು ಡೀಪ್. ಸೊ ಡೀಪಾಗಿ ಹೋದಾಗ ಏನಾಗುತ್ತೆ, ಸಾಯಿಲ್ ಕರೆಕ್ಟಾಗಿ ಈ ಮಣ್ಣಲ್ಲಿ ಪ್ಲೇಸ್ ಆಗುತ್ತೆ. ನೋಡಿ ಇಲ್ಲಿ ನೀರು ಕಾಣ್ತಾ ಇರ್ಬೋದು, ಈ ಪ್ಲೇಸಿಂದ ಹಾಕ್ತಾರೆ ಸಾಯಿಲ್. ಸೊ ಇಲ್ಲಿ ಎಷ್ಟು ನಿಮಗೆ ಹೋಲ್ ಬೇಕು ಅಷ್ಟು ಹೋಲ್ ಇರುತ್ತೆ. ಆ ಹೋಲ್ ಥ್ರೂ ಈ ಸಾಯಿಲ್ಸ್ಗಳು ಮಣ್ಣಿಗೆ ಪರ್ಸ್ ಆಗುತ್ತೆ, ಅಂದರೆ ಹೂತ್ಕೊಳ್ಳುತ್ತೆ ಮಣ್ಣಿಗೆ. ನೆಕ್ಸ್ಟ್ ಸೀಡ್ ಡ್ರಿಲ್. ಇದನ್ನು ಸೀಡ್ ಡ್ರಿಲ್ ಅಂತ ಕರೀತೇವೆ. ಇದು ಹೇಗಿರುತ್ತೆ? ಸೊ ನವಡೇಸ್ ಸೀಡ್ ಡ್ರಿಲ್ ಈಸ್ ಯೂಸ್ ಫಾರ್ ಸರ್ವಿಂಗ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್. ಸೊ ಆಗ ನಾನು ಹೇಳಿದ ಫನಲ್ ಅದು ಥ್ರೋ ಯೂಸ್ ಮಾಡುವಂಥದ್ದು, ಅಂದರೆ ನೇಗಿಲ್ ಥ್ರೋ ಯೂಸ್ ಮಾಡುವಂಥದ್ದು. ಈಗ ಮಾಡರ್ನ್ ಟೆಕ್ನಿಕನ್ನು ನಾವು ಯೂಸ್ ಮಾಡ್ತಾ ಇರುವಂಥದ್ದು ಟ್ರ್ಯಾಕ್ಟರ್ ಥ್ರೂ. ಸೊ ಟ್ರ್ಯಾಕ್ಟ್ರಲ್ಲಿ ಈ ಸೀಡ್ ಡ್ರಿಲ್ಲನ್ನು ಅಟ್ಯಾಚ್ ಮಾಡಿರ್ತಾರೆ ಟ್ರ್ಯಾಕ್ಟರ್ನ ಪಾರ್ಟಿಗೆ. ದೀಸ್ ಸೋಸ್ ದ ಸೀಡ್ಸ್ ಯೂನಿಫಾರ್ಮ್ಲಿ ಅಟ್ ಈಕ್ವಲ್ ಡಿಸ್ಟೆನ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಸೇಮ್ ಡಿಸ್ಟೆನ್ಸಲ್ಲಿ ನಾವು ಬೀಜವನ್ನು ಬಿತ್ಬೋದು, ಸೇಮ್ ಡೆಪ್ತ್ ಸೇಮ್ ಡಿಸ್ಟೆನ್ಸಲ್ಲಿ ಬೀಜವನ್ನು ಬಿತ್ಬೋದು. ಸೊ ಇಟ್ ಎನ್ಶ್ಯೂರ್ ದ್ಯಾಟ್ ಸೀಡ್ಸ್ ಗೆಟ್ ಕವರ್ಡ್ ಬೈ ದ ಸಾಯಿಲ್ ಆಫ್ಟರ್ ಸರ್ವಿಂಗ್. ಸೊ ಕರೆಕ್ಟಾಗಿ ಇದನ್ನು ಬೀಜ ಬಿತ್ತನೆ ಆಗಿದಂತಹ ಕೂಡ ನಾವು ನೋಡ್ಬೋದು. ದಿಸ್ ಪ್ರೊಟೆಕ್ಟ್ ಸೀಡ್ ಫ್ರಮ್ ಬೀಯಿಂಗ್ ಈಟನ್ ಬೈ ಬರ್ಡ್ಸ್. ಸೊ ತುಂಬ ಡೀಪಾಗಿ ಹೋಗಿರುತ್ತೆ. ಸೊ ಬರ್ಡ್ಸ್ ಎಲ್ಲ ಏನು ನಾವು ಬಿತ್ತನೆ ಮಾಡಿದ ಬೀಜ ಅದನ್ನೆಲ್ಲ ತಿನ್ನೋ ಚಾನ್ಸ್ ಕಮ್ಮಿ ಈ ಕೇಸಲ್ಲಿ. ಸೊ ಸೀಡ್ ಡ್ರಿಲ್ ಮಾಡಿದ್ರೆ. ಸೊ ಸೋವಿಂಗ್ ಬೈ ಯೂಸಿಂಗ್ ಸೀಡ್ ಡ್ರಿಲ್ ಸೇವ್ಸ್ ಟೈಮ್ ಆ್ಯಂಡ್ ಲೇಬರ್. ಸೊ ದಿಸ್ ಈಸ್ ಅ ಮಾಡರ್ನ್ ಟೆಕ್ನಿಕ್ಸ್. ಮಾಡರ್ನ್ ಟೆಕ್ನಿಕ್ಕೆಲ್ಲ ನಾವು ಯೂಸ್ ಮಾಡುವಂಥದ್ದು ಬಿಕಾಸ್ ಒಂದು ಟೈಮ್ ಸೇವಿಂಗ್ ಅಂತ. ಲೇಬರ್ ಬೇಕು ಅಂತ ಇಲ್ಲ, ಟೈಮ್ ಸೇವ್ ಮಾಡ್ತೀವಿ. ಇನ್ ದ ಕೇಸ್ ಅಗ್ರಿಕಲ್ಚರ್ ಮಾತ್ರ ಅಲ್ಲ, ಬೇರೆ ಮಾಡರ್ನ್ ಟೆಕ್ನಿಕ್ಸ್ ಕೂಡ ಆಗಿರ್ಬೋದು. ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಟೈಮ್ ಸೇವಿಂಗ್. ನಮಗೆ ಬೇರೆ ಎಕ್ಸ್ಟ್ರಾ ಲೇಬರ್ ಬೇಕು ಅಂತ ಇರೋದಿಲ್ಲ ಅಂತ ನಾವು ಯೂಸ್ ಮಾಡುವಂಥದ್ದು. ಸೊ ಮಾಡರ್ನ್ ಟೆಕ್ನಿಕ್ ಯೂಸ್ ಅದೇ. ಸೊ ಸೀಡ್ ಡ್ರಿಲ್. So appropriate distance between the seeds is necessary to avoid overcrowding of plants. This allows plants to get sufficient sunlight, nutrition and water from the soil. At times a few plants may have to be removed and prevent overcrowding. ಏನಂದರೆ ಸಫಿಷಿಯಂಟ್ ಗ್ಯಾಪನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದೇ ಪ್ಲೇಸಲ್ಲಿ ಓವರ್ ಕ್ರೌಡಿಂಗ್ ಆದರೆ ಅದಕ್ಕೆ ಸರಿಯಾಗಿ ಸನ್ಲೈಟ್ ಸಿಗದೇ ಇರ್ಬೋದು, ಸರಿಯಾಗಿ ಫರ್ಟಿಲೈಸರ್ ಸಿಗದೇ ಇರ್ಬೋದು, ವಾಟರ್ ಕರೆಕ್ಟಾಗಿ ಸಿಗದೇ ಇರ್ಬೋದು, ನ್ಯೂಟ್ರಿಷನ್ ಕರೆಕ್ಟಾಗಿ ಸಿಗ್ತಿರ್ಬೋದು. ಸೊ ಏನು ಮಾಡಬೇಕಾಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು ಸಫಿಷಿಯೆಂಟ್ ಡಿಸ್ಟೆನ್ಸನ್ನು ನಾವು ಇಡಬೇಕಾಗಿದೆ. ಒಂದು ವೇಳೆ ಒಂದು ಪ್ಲೇಸಲ್ಲಿ ಜಾಸ್ತಿ ಗಿಡ ಆಯಿತು ಅಂತಾದರೆ ಕೆಲವೊಂದು ಗಿಡವನ್ನು ಅದರಿಂದ ತೆಗಿಬೇಕಾದಂಥ ರಿಮೂವ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಆಯಿತು, ಮಣ್ಣು ರೆಡಿ ಮಾಡಿ ಆಯಿತು, ಆಮೇಲೆ ಬೀಜ ಬಿತ್ತನೆ ಮಾಡಿ ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಸೊ ಯಾಕೆ ನಾವು ಫರ್ಟಿಲೈಸರ್ಸ್ ಮತ್ತು ಮ್ಯಾನ್ಯೂರನ್ನು ಹಾಕಬೇಕು ಗಿಡಗಳಿಗೆ ಅಂದರೆ,
ಈಗ ನಾವೇ ನೋಡ್ಬೋದು, ಏನು ಮಾಡ್ತೇವೆ, ಕೆಲವೊಂದು ಎಕ್ಸ್ಟ್ರಾ ಫುಡ್ಡನ್ನು ಬೇರೆ ಬೇರೆ ರೀತಿಯಾದ ಫುಡ್ಡನ್ನು ತಗೊಳ್ಳಿ, ನ್ಯೂಟ್ರಿಷನ್ ತಗೊಳ್ತೇವೆ. ಕೆಲವೊಂದೀಗ ನಾವು ವೆಜಿಟೇಬಲ್ಸ್ ತಿನ್ನೋದಿರ್ಬೋದು, ಫ್ರೂಟ್ಸ್ ತಿನ್ನೋದಿರ್ಬೋದು, ಕೆಲವು ಪ್ರೋಟೀನ್ಸ್ ಅಂತ ಸಪ್ಲಿಮೆಂಟ್ಸ್ ಸಿಗುತ್ತೆ, ಅದನ್ನು ಯಾಕೆ ತಗೊಳ್ತಾರೆ, ಯಾಕಂದರೆ ಈ ಫುಡ್ಸಿಂದ ಸಿರೋ ಸಪ್ಲಿಮೆಂಟ್ಸ್ ನಮಗೆ ಸಾಕಾಗೋದಿಲ್ಲ. ಸೊ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ತಗೊಳ್ತೇವೆ, ನಮ್ಮ ಬಾಡಿಗೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕು ಅನ್ನೋ ರೀಸನ್ಗೋಸ್ಕರ ಎಕ್ಸ್ಟ್ರಾ ಸಪ್ಲಿಮೆಂಟ್ ತಗೊಳ್ತೇವೆ. ಈ ಸೇಮ್ ಕೇಸ್ ಇನ್ನು ಸಾಯಿಲ್ಸ್ ಇಲ್ಲಿ ಆಗುತ್ತೆ. ಏನಾಗುತ್ತೆ ಅಂದರೆ, ಮಣ್ಣಲ್ಲಿ ನಮಗೆ ಗೊತ್ತು ನಮಗೆ ನ್ಯೂಟ್ರಿಷನ್ ಇದೆ ಅಂತ, ಆದರೆ ಅದು ಎಂಟೈರ್ ಗ್ರೋತ್ ಆಫ್ ದ ಪ್ಲ್ಯಾಂಟ್ಸಿಗೆ ಸಫಿಷಿಯಂಟ್ ಆಗಿರೋದಿಲ್ಲ, ಅಷ್ಟು ಸಾಕಾಗೋದು, ಇನ್ನೂ ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕು. ಸೊ ನಾವು ಎಕ್ಸ್ಟ್ರಾ ನ್ಯೂಟ್ರಿಷನ್ ತಗೊಳ್ತೇವಲ್ಲ, ಅದು ಅದೇ ರೀತಿಯಾಗಿ ಸಸ್ಯಗಳಿಗೂ ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸೇಮ್ ಪ್ಲ್ಯಾಂಟ್ಸನ್ನು ಒಂದೇ ಪ್ಲೇಸಲ್ಲಿ ಪ್ರತಿ ವರ್ಷ ಬೆಳೀತಾರೆ. ಎವ್ರಿ ಇಯರ್ ದೇ ಆರ್ ಗ್ರೋವಿಂಗ್ ಸೇಮ್ ಪ್ಲ್ಯಾಂಟ್ಸ್. ಸೊ ಏನಾಗುತ್ತೆ, ಮಣ್ಣಲ್ಲಿರುವಂತಹ ನ್ಯೂಟ್ರಿಷನ್ ಅದನ್ನು ಸಸ್ಯಗಳು ಹೀರ್ಕೊಂಡು ಆ ಮಣ್ಣಲ್ಲಿ ನ್ಯೂಟ್ರಿಷನ್ನೇ ಖಾಲಿಯಾಗಿರುತ್ತೆ. ಸೊ ಆಗೇನು ಮಾಡಬೇಕು, ನೆಕ್ಸ್ಟ್ ಕೂಡ ನಾವು ಅದೇ ಪ್ಲೇಸಲ್ಲಿ ಸಸ್ಯಗಳನ್ನು ಬೆಳಿಬೇಕಲ್ವಾ. ಸೊ ನಾವು ಮ್ಯಾನ್ಯೂರನ್ನು ಆಗಿರ್ಬೋದು, ಫರ್ಟಿಲೈಸರ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಮೇಕ್ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಷನ್. ನಾನು ಹಾಗೆ ಹೇಳೋರಂತೆ, ಪ್ರತಿ ವರ್ಷ ನಾವು ಗಿಡ ಬೆಳೀತಾ ಹೋದಾಗೆ ಅಲ್ಲೇನಾಗುತ್ತೆ, ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಮ್ಯಾನ್ಯೂರನ್ನು ಅಥವಾ ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ, ಯಾಕಂದರೆ ಆ ಸಾಯಿಲಿಗೆ ಇನ್ನೊಮ್ಮೆ ನ್ಯೂಟ್ರಿಷನ್ ಸಿಗಲಿಕ್ಕೋಸ್ಕರ. ಸೊ ಈ ಪ್ರೊಸೆಸ್ಸಿಗೆ ನಾವೇನು ಹೇಳ್ತೇವೆ, ಮ್ಯಾನ್ಯೂರಿಂಗ್ ಅಂತ ಹೇಳಿ ಕರಿತೇವೆ. ಸೊ ಮ್ಯಾನ್ಯೂರ್ ಮಾಡದಿದ್ದರೆ ನಮಗೆ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಷನ್ ಸಿಗೋದಿಲ್ಲ. ಸೊ ಮ್ಯಾನ್ಯೂರ್ ಈಸ್ ಎ ಆರ್ಗಾನಿಕ್ ಸಬ್ಸ್ಟೆನ್ಸ್ ಒಬ್ಟೈನ್ ಫ್ರಮ್ ದ ಡಿಕಂಪೋಸಿಷನ್ ಆಫ್ ಪ್ಲ್ಯಾಂಟ್ ಆರ್ ಎನಿಮಲ್ ವೇಸ್ಟ್. ಈಗ ನಾವು ಗೊಬ್ಬರ ಅಂತ ಏನು ಹೇಳ್ತೀವಿ ಅದು ಮ್ಯಾನ್ಯೂರು. ಸೊ ಅದು ಆರ್ಗ್ಯಾನಿಕ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡುವಂಥದ್ದಲ್ಲ. ಸೊ ಏನು ಮಾಡ್ತಾರೆ, ಕೆಲವೊಂದು ಪ್ಲ್ಯಾಂಟ್ಸ್ ಆಗಿರ್ಬೋದು, ಎನಿಮಲ್ ಕೆಲವೊಂದು ಗಿಡಗಳ ಎಲೆಗಳನ್ನು ಆಗಿರ್ಬೋದು, ಅದನ್ನೆಲ್ಲ ಒಂದು ಗುಂಡಿಗಳನ್ನು ಮಾಡಿ ಓಪನ್ ಪ್ಲೇಸಲ್ಲಿ ಅದನ್ನು ಡಿಕಂಪೋಸ್ ಆಗಲಿಕ್ಕೆ ಬಿಡ್ತಾರೆ. ಸೊ ಈ ಡಿಕಂಪೋಸನ್ನು ಮಾಡೋರು ಯಾರಂದರೆ ಮೈಕ್ರೋ ಆರ್ಗನಿಸಮ್. ನಮ್ಗೆ ಗೊತ್ತು ಮಣ್ಣಲ್ಲಿ ಮೈಕ್ರೋಬ್ಸ್ ಇರುತ್ತೆ, ಸೂಕ್ಷ್ಮಾಣುಜೀವಿಗಳಿರುತ್ತೆ ಅಂತ. ಇವುಗಳು ಈ ಮಣ್ಣನ್ನು ಡಿಕಂಪೋಸ್ ಮಾಡುತ್ತೆ. ಡಿಕಂಪೋಸ್ ಮಾಡಿ ಏನಾಗುತ್ತೆ, ನಮಗೆ ಗೊಬ್ಬರ ಕೂಡ ರೆಡಿ ಆಗುವಂತೆ ಇರುತ್ತೆ. ಸೊ ನಾವು ಆದಷ್ಟು ಈ ಆರ್ಗ್ಯಾನಿಕ್ ಮ್ಯಾನ್ಯೂರನ್ನೇ ಯೂಸ್ ಮಾಡಬೇಕು. ಫರ್ಟಿಲೈಸರ್ ಈಸ್ ಕೆಮಿಕಲ್ಸ್ ಅಲ್ವಾ. ಸೊ ಆದಷ್ಟು ಮ್ಯಾನ್ಯೂರ್ ಯೂಸ್ ಮಾಡಿದರೆ ಸಸ್ಯಗಳಿಗೆ ಒಳ್ಳೆಯದು, ನಮ್ಮ ಹೆಲ್ತ್ಗೆ ಕೂಡ ಒಳ್ಳೆಯದು. ನೆಕ್ಸ್ಟ್, ಡಿಡ್ ಪ್ಲ್ಯಾಂಟ್ಸ್, ಕೆಲವೊಂದು ಕ್ವಶನನ್ನು ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ. ಸೊ ನೆಕ್ಸ್ಟ್ ಫರ್ಟಿಲೈಸರ್ ಬಗ್ಗೆ ನೋಡ್ಕೊಳ್ಳುವ. ಸೊ ಫರ್ಟಿಲೈಸರ್ ಕೆಮಿಕಲ್ಸ್, ನಾನು ಆಗ ಹೇಳುವಂತೆ ಮ್ಯಾನ್ಯೂರ್ ಆರ್ಗ್ಯಾನಿಕ್, ಫರ್ಟಿಲೈಸರ್ ಅದು ಕೆಮಿಕಲ್ ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯನ್ಸ್. ಈಗ ನಾನು ಗೊಬ್ಬರ ಅಂತ ಹೇಳಿದಾಗ ಅದರಲ್ಲಿ ಇದೇ ನ್ಯೂಟ್ರಿಷನ್ ಇದೆ ಅಂತ ನಮಗೆ ಹೇಳಿಕ್ಕಾಗೋದಿಲ್ಲ. ಇಟ್ಸ್ ಎ ಮಿಕ್ಸ್ ಆಫ್ ಎಲ್ಲ ನ್ಯೂಟ್ರಿಷನ್ ಇರ್ಬೋದು. ಆದರೆ ನಮಗೆ ಈ ಕೆಮಿಕಲ್ಸ್ ನಾವು ಯೂಸ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಗಿಡಕ್ಕೆ ಸಲ್ಫರ್ ಫಾಸ್ಫೇಟ್ ಕಮ್ಮಿ ಆಗಿದೆ, ಆಗ ನಾವು ಬೇರೆ ನ್ಯೂಟ್ರಿಷನನ್ನು ಆ್ಯಡ್ ಮಾಡಿದರೆ ಯೂಸ್ ಇಲ್ಲ, ಸಲ್ಫರ್ ಫಾಸ್ಫೇಟನ್ನೇ ನಾವು ಅದಕ್ಕೆ ಹಾಕಬೇಕು. ಆ ಸಿಚುವೇಶನ್ ನಾವೇನು ಯೂಸ್ ಮಾಡ್ತೇವೆ ಅಂದರೆ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೇವೆ. ನಮಗೆ ಸಿಗುತ್ತೆ ಶಾಪ್ಸಲ್ಲಿ ಫರ್ಟಿಲೈಸರ್ಸ್, ಬೇರೆ ಬೇರೆ ಪರ್ಟಿಕ್ಯುಲರ್ ಫರ್ಟಿಲೈಸರ್ಸ್ ಅಂತ ಸಿಗುತ್ತೆ. ಗೊಬ್ಬರದಲ್ಲಿ ಪರ್ಟಿಕ್ಯುಲರ್ ಅಂತ ಇರೋದಿಲ್ಲ, ಬಟ್ ಫರ್ಟಿಲೈಸರಲ್ಲಿ ಪರ್ಟಿಕ್ಯುಲರ್ ಫರ್ಟಿಲೈಸರ್ಸ್ ಅಂತ ಇರುತ್ತೆ. ಲೈಕ್ ನೋಡಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಈ ಥರದ್ದಲ್ಲ. ನಿಮ್ಮ ಮನೆಗೆ ತರೋದು ನೋಡಿದ್ವಿ, ಯೂರಿಯಾ ಅಂತ ನಿಮ್ಗೆ ತರ್ತಾರೆ, ಅದು ಫರ್ಟಿಲೈಸರ್ಸ್. ಯಾಕಂದರೆ ಕೆಲವೊಂದು ಪ್ಲ್ಯಾಂಟ್ಸಿಗೆ ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಬೇಕಾಗಿರುತ್ತೆ, ಆದ್ದರಿಂದ ನಾವು ಯೂಸ್ ಮಾಡುವಂಥದ್ದು ಫರ್ಟಿಲೈಸರ್ಸ್. ಸೊ ಯೂಸ್ ಆಫ್ ಫರ್ಟಿಲೈಸರ್ ಹ್ಯಾಡ್ ಹೆಲ್ಪ್ ದ ಫಾರ್ಮರ್ಸ್ ಟು ಗೆಟ್ ಬೆಟರ್ ಈಲ್ಡ್ ಆಫ್ ಕ್ರಾಪ್ ಸಚ್ ಆಸ್ ವೀಟ್, ಪ್ಯಾಡಿ, ಮೇಸ್. ಒಳ್ಳೆ ರೀತಿಯಾದ ಬೆಳೆ ಸಿಗಲಿಕ್ಕೆ ಯೂಸ್ ಮಾಡುವಂಥದ್ದು ಫರ್ಟಿಲೈಸರ್. ಗೋಧಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು. ಆದರೆ ಎಕ್ಸೆಸಿವ್ ಯೂಸ್ ಆಫ್ ಫರ್ಟಿಲೈಸರ್ ಹ್ಯಾಸ್ ಮೇಡ್ ದ ಸಾಯಿಲ್ ಲೆಸ್ ಫರ್ಟೈಲ್. ಸೊ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಇಷ್ಟೇ ಹಾಕಬೇಕು ಅಂತ. ಸೊ ಒಳ್ಳೆ ರೀತಿ ಈಲ್ಡ್ ಬರಲಿ, ಒಳ್ಳೆ ರೀತಿ ಬೆಳೆ ಬರಲಿ ಅಂತ ಬೇಕಾದಷ್ಟು ಫರ್ಟಿಲೈಸರ್ ಹಾಕೋ ಹಾಗೆ ಇಲ್ಲ. ಸೊ ಲೆಕ್ಕಕ್ಕಿಂತ ಜಾಸ್ತಿ ಹಾಕಿದರೂ ಏನಾಗುತ್ತೆ, ಆ ಸಾಯಿಲ್ನ ಫರ್ಟಿಲಿಟಿ ಲಾಸ್ ಆಗುತ್ತೆ. ಸೊ ಈ ಫರ್ಟಿಲೈಸರ್ ಯೂಸ್ ಮಾಡಿದರೆ ಏನು ನಮಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ, ಇದು ವಾಟರ್ ಪೊಲ್ಯೂಷನ್ಗೆ ಕೂಡ, ಇದು ಕೆಮಿಕಲ್ಸ್ ಆಗಿರೋದ್ರಿಂದ ವಾಟರ್ ಪೊಲ್ಯೂಷನ್ ಮಾಡುತ್ತೆ. Therefore, in order to maintain the fertility of the soil, we have to substitute the fertilizer with the organic manure or leave the field uncultivated in between two crops. ಅಂದರೆ ಫರ್ಟಿಲೈಸರ್ ಸ್ವಲ್ಪ ನಮ್ಮನ್ನ ಪೊಲ್ಯೂಷನ್ ಮಾಡೋದ್ರಿಂದ
ಆದಷ್ಟು ನಾವು ಮ್ಯಾನ್ಯೂರನ್ನೇ ಗೊಬ್ಬರವನ್ನೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದ್ರೆ ಏನು ಮಾಡಬೇಕಂದ್ರೆ ಯಾವುದೋ ಒಂದು ಕ್ರಾಪ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಟೈಮ್ ಆ ಲ್ಯಾಂಡನ್ನು ಹಾಗೆ ಬಿಡುವಂಥದ್ದು ಇರಬೇಕು, ಆ ಥರ ಎಲ್ಲ ಮಾಡಬೇಕು. ಆಗ ಅಲ್ಲಿ ಫರ್ಟಿಲೈಸರ್ ಜಾಸ್ತಿ ಆಗುವಂತಹ ನ್ಯೂಟ್ರಿಷನ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ದ ಯೂಸ್ ಆಫ್ ದ ಮ್ಯಾನ್ಯೂರ್ ಇಂಪ್ರೂವ್ ದ ಸಾಯಿಲ್ ಟೆಕ್ಸ್ಚರ್ ಆಸ್ ವೆಲ್ ಆಸ್ ಇಟ್ಸ್ ವಾಟರ್ ರಿಟೈನಿಂಗ್ ಕೆಪಾಸಿಟಿ. ಇಟ್ ರಿಫ್ರೆನ್ಷಿಯಸ್ ದ ಸಾಯಿಲ್ ವಿತ್ ನ್ಯೂಟ್ರಿಷನ್ಸ್. ಸೊ ಮ್ಯಾನ್ಯೂರ್ ಯೂಸ್ ಮಾಡೋದ್ರಿಂದ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗುತ್ತೆ ಮತ್ತು ನೀರನ್ನು ಹಿಡ್ಕೊಳ್ಳುವಂತಹ ಶಕ್ತಿ ಮಣ್ಣಲ್ಲಿ ಹೆಚ್ಚಾಗುತ್ತೆ. ಸೊ ಅಗೇನ್ ಸಾಯಿಲಲ್ಲಿ ನ್ಯೂಟ್ರಿಷನನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಬೇರೆ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ರೀಪ್ಲೇಸಿಂಗ್ ಮಾಡ್ಬೋದು ಅಂದರೆ ಕ್ರಾಪ್ ರೊಟೇಷನ್, ಅಂದರೆ ಸೇಮ್ ಬೆಳೆಯನ್ನು ಪ್ರತಿ ವರ್ಷ ಬೆಳೆಯೋದಲ್ಲ, ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂಥದ್ದು. ಕ್ರಾಪ್ ರೊಟೇಷನ್, ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂಥದ್ದು. ದಿಸ್ ಕ್ಯಾನ್ ಬಿ ಡನ್ ಬೈ ಗ್ರೋವಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಆಲ್ಟರ್ನೇಟಿವ್ಲಿ, ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕ್ರಾಪ್ಸನ್ನು ಬೆಳೆಯುವಂಥದ್ದು. ಅರ್ಲಿಯರ್ ಫಾರ್ಮರ್ಸ್ ಇನ್ ನಾರ್ದನ್ ಇಂಡಿಯಾ ಯೂಸ್ ಟು ಗ್ರೋ ಲೆಗ್ಯುಮಿನ್ಸ್ ಆ್ಯಸ್ ಅ ಫಾಡರ್ ಇನ್ ಒನ್ ಸೀಸನ್, ವೀಟ್ ಇನ್ ದ ನೆಕ್ಸ್ಟ್ ಸೀಸನ್. ಸೊ ಅದಂತ ಮಾಡ್ತಾರೆ ಅಂದರೆ ಸೇಮ್ ಪ್ಲಾನ್ಸಲ್ಲಿ ಒಂದು ಸೀಸನ್ನ ಅಲ್ಲಿ ಒಂದು ಬೆಳೆಯನ್ನು, ಮತ್ತೊಂದು ಸೀಸನಲ್ಲಿ ಮತ್ತೊಂದು ಬೆಳೆಯನ್ನು ಬೆಳೀತಾರೆ. ಸೊ ದಿಸ್ ಹೆಲ್ಪ್ ಇನ್ ರೀಪ್ಲೇಸ್ಮೆಂಟ್ ಆಫ್ ದ ಸಾಯಿಲ್ ವಿತ್ ನೈಟ್ರೋಜನ್. ಸೊ ಏನು ಮಾಡ್ತದೆ, ಈ ಸಾಯಿಲಲ್ಲಿ ನೈಟ್ರೋಜನ್ನ ಉತ್ಪತ್ತಿ ಮಾಡಲಿಕ್ಕೆ ಈ ಪ್ರೊಸೆಸ್ ಹೆಲ್ಪ್ ಆಗುತ್ತೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ನಾವು ಸಾಯಿಲನ್ನು ಬೇರೆ ಬೇರೆ ರೀತಿಯಾದ ಬೆಳೆಯನ್ನು ಬೆಳೆದಿರೋದ್ರಿಂದ. Next, in the previous class you have learned ribosome bacteria. These are present in the nodules of the roots of leguminous plants. They fix atmospheric nitrogen. ಅಂದರೆ ನೀವು ರೈಬೋಜಿಯಮ್ ಬ್ಯಾಕ್ಟೀರಿಯಾ ಅಂತ ಕೇಳಿರ್ಬೋದು. ಇದು ಈ ಗಿಡಗಳ ರೂಟ್ಸಲ್ಲೆಲ್ಲ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಇದು ಕೂಡ ಏನು ಅಟ್ಮಾಸ್ಫಿಯರಿಂದ ನೈಟ್ರೋಜನನ್ನು ತೆಗೆದುಕೊಂಡು ಈ ಗಿಡಗಳಿಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ ಆ್ಯಂಡ್ ಮ್ಯಾನ್ಯೂರ್. ಸೊ ಫರ್ಟಿಲೈಸರ್ನ ಹೇಳಿರುವಂಥದ್ದು ನಾವು ಕೆಮಿಕಲ್ಸ್ ಯೂಸ್ ಮಾಡುವಂಥದ್ದು, ನಾವೇ ಏನು ಮಾಡಿರೋಂಥದ್ದು ತಯಾರಿಸಿರುವಂಥದ್ದು. ಸೊ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಇದು. ಬಟ್ ಮ್ಯಾನ್ಯೂರ್ ದಟ್ ಈಸ್ ಆರ್ಗ್ಯಾನಿಕ್, ಫರ್ಟಿಲೈಸರ್ ಈಸ್ ಇನ್ಆರ್ಗ್ಯಾನಿಕ್. ಮ್ಯಾನ್ಯೂರ್ ಈಸ್ ಎ ನ್ಯಾಚುರಲ್ ಸಬ್ಸ್ಟೆನ್ಸ್, ನಮಗೆ ನೇಚರಲ್ಲೇ ಸಿಗುವಂಥದ್ದು, ಒಪ್ಟೇನ್ ಬೈ ದ ಡಿಕಂಪೋಸಿಷನ್ ಆಫ್ ಕ್ಯಾಟಲ್ ಡಂಗ್ ಆರ್ ಪ್ಲಾಂಟ್ ಸೀಡ್ಸ್. ಈ ಗೊಬ್ಬರ ಇರುತ್ತೆ, ಕೆಲವೊಂದು ಗಿಡಗಳ ಏನು ವೇಸ್ಟ್ ಇರುತ್ತೆ ಅದರಿಂದಂತಹ ಮಾಡಿರುವಂಥದ್ದು. ಒಂದು ಗುಂಡಿ ತೊಳೆದಾಗ ಅದರಲ್ಲಿ ಡಿಕಂಪೋಸ್ ಆಗಿ ಅದೇ ಆಗಿ ರೆಡಿ ಆಗುತ್ತೆ. ಸೊ ನ್ಯಾಚುರಲಿ ಅದು ಆಗಿರುವಂಥದ್ದು. ಬಟ್ ಫರ್ಟಿಲೈಸರ್ಸ್ ಇದು ಮ್ಯಾನ್ ಮೇಡ್ ಆಗಿರುವಂಥದ್ದು, ನಾವು ಕ್ರಿಯೇಟ್ ಮಾಡಿರುವಂಥದ್ದು. ನೆಕ್ಸ್ಟ್, ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್. ಫರ್ಟಿಲೈಸರ್ ಎಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂದರೆ ಫ್ಯಾಕ್ಟ್ರೀಸನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಮ್ಯಾನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ಫೀಲ್ಡ್ಸ್. ನಾವು ಮ್ಯಾನ್ಯೂರನ್ನು ನಾವು ನಮ್ಮ ಮನೆ ಹೊರಗೆ ಯಾವುದಾದ್ರೂ ಒಂದು ಮಣ್ಣನ್ನು ಗುಂಡಿ ತೊಡಿ ಮಾಡಿರುವಂಥದ್ದು. ಸೊ ದಿಟ್ ಈಸ್ ಪ್ರಿಪೇರ್ಡ್ ಇನ್ ಫೀಲ್ಡ್ಸ್. ಫರ್ಟಿಲೈಸರ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದ ಸಾಯಿಲ್. ಸೊ ಫರ್ಟಿಲೈಸರ್ ಏನು ಮಾಡುತ್ತೆ, ಯಾವುದೇ ಸಾಯಿಲಿಗೆ ಹ್ಯೂಮಸ್ ಅಂದರೆ ನೀರನ್ನು ಇಟ್ಟುಕೊಳ್ಳುವಂಥ ಶಕ್ತಿ ಅದನ್ನೆಲ್ಲ ಈ ಫರ್ಟಿಲೈಸರ್ಸ್ ಕೊಡೋದಿಲ್ಲ. ಬಟ್ ಮ್ಯಾನ್ಯೂರ್ ಏನು ಮಾಡುತ್ತೆ, ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಈ ಸಾಯಿಲಿಗೆ, ಮಣ್ಣಿಗೆ ಹ್ಯೂಮಸನ್ನು ಕೊಡುವಂತಹ ಕೆಲಸವನ್ನು ಮ್ಯಾನ್ಯೂರು ಮಾಡುತ್ತೆ. Fertilizer are very rich in plant nutrition like nitrogen, phosphorus and potassium. Manure is relatively less rich in plant nutrition. So fertilizer ಒಂದು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಇಂದ ಇರುತ್ತೆ. ಯೂರಿಯಾಕ್ಕೆ ಅಂತಲೇ ಒಂದು ಫರ್ಟಿಲೈಸರ್ಸ್, ಸಲ್ಫೇಟ್ ಅಂತಲೇ ಒಂದು ಫರ್ಟಿಲೈಸರ್. ಸೊ ಸಪ್ರೇಟ್ ಫರ್ಟಿಲೈಸರ್ ಇರುತ್ತೆ. ಸೊ ದಟ್ ಈಸ್ ರಿಚ್ ಇನ್ ದಟ್ ನ್ಯೂಟ್ರಿಷನ್. ಆದರೆ ಗೊಬ್ಬರದಲ್ಲಿ ಇರುತ್ತೆ, ಅದು ತುಂಬ ನ್ಯೂಟ್ರಿಷನ್ ಇರೋದಿಲ್ಲ. ಸೊ ಕಮ್ಮಿ ನ್ಯೂಟ್ರಿಷನ್ ಇರುತ್ತೆ. ಬಟ್ ನಾವು ಪ್ಲ್ಯಾಂಟಿನ ಗ್ರೋತಿಗೆ ಕಂಪೇರ್ ಮಾಡಿದರೆ ದೀಸ್ ಮ್ಯಾನ್ಯೂರ್ ಈಸ್ ಗುಡ್ ಫಾರ್ ದ ಪ್ಲ್ಯಾಂಟ್ ಗ್ರೋತ್. ಅಂದರೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ಗುಡ್. ಸೊ ಮ್ಯಾನ್ಯೂರ್ ಈಸ್ ಆರ್ಗ್ಯಾನಿಕ್, ಫರ್ಟಿಲೈಸರ್ ಇನ್ಆರ್ಗ್ಯಾನಿಕ್. ಮ್ಯಾನ್ಯೂರ್ ಈಸ್ ಪ್ರಿಪೇರ್ಡ್ ಇನ್ ದ ಫೀಲ್ಡ್, ಫರ್ಟಿಲೈಸರ್ ಆರ್ ಪ್ರಿಪೇರ್ಡ್ ಇನ್ ದ ಫ್ಯಾಕ್ಟ್ರೀಸ್. ಸೊ ಮ್ಯಾನ್ಯೂರ್ಸ್ ಆರ್ ಲೆಸ್ ಇನ್ ನ್ಯೂಟ್ರಿಷನ್, fertilizers are rich in nutrition. Manure provide humidity to the soil. Fertilizer does not provide humidity to the soil. These are the four difference between the fertilizer and manure. So advantages of manure. The organic manure is considered better than fertilizer. This is because ನಾನು ಹಾಗೆ ಹೇಳಿರುವಂತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ದಟ್ ಈಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ಈಸಿ. ಅಂದರೆ ಪೋರಸ್ ಅಂದರೆ ಒಂದು ಏನು ಗಾಳಿ ಹೋಗಲಿಕ್ಕೆ ಜಾಸ್ತಿ ಗ್ಯಾಪನ್ನು ಕ್ರಿಯೇಟ್ ಮಾಡುವಂಥದ್ದು ಮಣ್ಣಿನಲ್ಲಿ. ಸೊ ಏನಾಗುತ್ತೆ, ಸೊ
ಗ್ಯಾಸಸ್ ಎಲ್ಲ ಮೂವ್ ಆಗಲಿಕ್ಕೆ ಈಸಿ ಆಗುತ್ತೆ ಸಾಯಿಲಲ್ಲಿ. ಸೊ ಇದು ಪೋರಸನ್ನು ಕೊಡುವಂಥದ್ದು ಮಣ್ಣುಗಳಿಗೆ. ಸೊ ಇಟ್ ಮೇಕ್ಸ್ ದ ಸಾಯಿಲ್ ಪಾರಸ್ ಅಂದರೆ ಹೋಲ್, ಏನು ಮಣ್ಣಲ್ಲಿ ಈಗ ತುತ್ತು ಇರುತ್ತಲ್ವ ಅಂಥದ್ದನ್ನು ಕ್ರಿಯೇಟ್ ಮಾಡುವಂಥದ್ದು. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಸೊ ಮ್ಯಾನ್ಯೂರ್ ಇರುತ್ತೆ, ಗೊಬ್ಬರ ಏನಿರುತ್ತೆ ಅದು ಮೈಕ್ರೋಬ್ಸನ್ನು ಕ್ರಿಯೇಟ್ ಮಾಡುತ್ತೆ. ಈ ಕೆಲವೊಂದು ಗೊಬ್ಬರ ಹಾಕಿ ಅದರ ಎರೆಗಳು ಎಲ್ಲ ಕ್ರಿಯೇಟ್ ಆಗಿರೋದು ನಾವು ನೋಡಿರ್ಬೋದು. ಸೊ ಮ್ಯಾನ್ಯೂರ್ಸ್ ಏನು ಮಾಡುತ್ತೆ, ಮೈಕ್ರೋಬ್ಸ್, ಹೆಲ್ದಿ ಮೈಕ್ರೋಬ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇಟ್ ಇಂಪ್ರೂವ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಈ ಮಣ್ಣಿನ ಟೆಕ್ಸ್ಚರ್ ಏನಿರುತ್ತೆ, ಕ್ವಾಲಿಟಿ ಏನಿರುತ್ತೆ ಅದನ್ನು ಈ ಮ್ಯಾನ್ಯೂರ್ ಇನ್ಕ್ರೀಸ್ ಮಾಡುತ್ತೆ. ಸೊ ದೀಸ್ ಆರ್ ದ 4 importance of adding manure to the soil. Next process, that is irrigation. So what is irrigation? Irrigation is nothing but putting some water to the plants. ಸೊ ಏನು ಮಾಡ್ತೀವಿ ನಾವು, ಪ್ಲ್ಯಾಂಟ್ಸಿಗೆ ಡೈಲಿ ನೀರು ಹಾಕಿರೋ ಥರನೇ ಈ ಕ್ರಾಪ್ಸಿಗೆ ಕೂಡ ಡೈಲಿ ನಾವು ವಾಟರ್ ಸಪ್ಲೈಯನ್ನು ಮಾಡಬೇಕಾಗ್ತದೆ. ದಟ್ ಈಸ್ ನಥಿಂಗ್ ಬಟ್ ಇರಿಗೇಷನ್. ಸೊ ವಾಟ್ ಹ್ಯಾಪನ್, ವಾಟರ್ ಈಸ್ ಅಬ್ಸರ್ವ್ ಬೈ ದ ಪ್ಲ್ಯಾಂಟ್ಸ್ ರೂಟ್ಸ್. ಏನೆಲ್ಲ ನೀರು ನಾವು ಕೊಡ್ತೀವ ಅದು ರೂಟ್ಸ್ಗಳು ಅಬ್ಸರ್ವ್ ಮಾಡುತ್ತೆ. ಸೊ ಅಲಾಂಗ್ ವಿತ್ ವಾಟರ್, ಮಿನರಲ್ಸ್ ಆ್ಯಂಡ್ ಫರ್ಟಿಲೈಸರ್ ಆರ್ ಆಲ್ಸೋ ಅಬ್ಸಾರ್ಬ್ಡ್. ವಾಟರ್ ಮಾತ್ರ ಅಲ್ಲ, ಮಿನರಲ್ಸ್ ಏನಿರುತ್ತೆ, ಫರ್ಟಿಲೈಸರ್ಸ್ ಏನಿರುತ್ತೆ ಅದನ್ನು ಕೂಡ ಈ ಬೇರುಗಳು ಹೀರ್ಕೊಳ್ಳುತ್ತೆ, ರೂಟ್ಸ್ಗಳು ಹೀರ್ಕೊಳ್ಳುತ್ತೆ. ಪ್ಲ್ಯಾಂಟ್ಸ್ ಕಂಟೈನ್ ನಿಯರ್ಲಿ 90% ವಾಟರ್. ಒಂದು ಪ್ಲ್ಯಾಂಟ್ ಅಂತ ಬಂದರೆ ಅದರಲ್ಲಿ 90% ವಾಟರೇ ಇರುತ್ತೆ. ಸೊ ವಾಟರ್ ಇಸ್ ಎಸೆನ್ಷಿಯಲ್ ಬಿಕಾಸ್ ಜರ್ಮಿನೇಷನ್ ಆಫ್ ಸೀಡ್ಸ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್. ಅಂದರೆ ಈ ಬೀಜಗಳೆಲ್ಲ ಮೊಳಕೆ ಹೊಡೆಯುತ್ತಲ್ವ, ಸೊ ಅದು ಒಳ್ಳೆ ರೀತಿ ಮೊಳಕೆ ಹೊಡಬೇಕು ಅಂದರೆ ಅದರ ಒಳ್ಳೆ ನೀರಿನ ಕ್ವಾಲಿಟಿ ಇರಬೇಕು. ಅದೇ ಡ್ರೈ ಪ್ಲೇಸ್ ಅಂದರೆ ಅದು ಸರಿಯಾಗಿ ಜರ್ಮಿನೇಷನ್ ಪ್ರೊಸೆಸ್, ಮೊಳಕೆ ಹೊಡೆಯುವಂತಹ ಕೆಲಸ ಆಗೋದಿಲ್ಲ. ನ್ಯೂಟ್ರಿಷನ್ ಡಿಸಾಲ್ವ್ ಇನ್ ವಾಟರ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಈಚ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಸೊ ಏನೆಲ್ಲ ನ್ಯೂಟ್ರಿಷನ್ ಕೊಡ್ತೇವೋ ಅದು ಎಲ್ಲ ಪ್ಲ್ಯಾಂಟ್ಸ್ಗೆ ಹೋಗಲಿಕ್ಕೆ ಈ ವಾಟರ್ ಪ್ರೊಸೆಸ್ ಹೆಲ್ಪ್ ಮಾಡುತ್ತೆ. ಸೊ ನಾವು ಕೂಡ ವಾಟರ್ ಕನ್ಸ್ಯೂಮ್ ಮಾಡೋದು ತುಂಬ ಹೆಲ್ಪ್. ಯಾಕಂದರೆ ಎಲ್ಲ ನ್ಯೂಟ್ರಿಷನ್ ಕರೆಕ್ಟಾಗಿ ನಮ್ಮ ಬಾಡಿಗೆ ಹೋಗಬೇಕು ಅಂತ ನಾವು ವಾಟರನ್ನು ತಗೊಳ್ತೇವೆ. ಈ ಸೇಮ್ ಪ್ರೊಸೆಸ್ ಹ್ಯಾಪನ್ ಇನ್ ದ ಪ್ಲ್ಯಾಂಟ್ಸ್ ಆಲ್ಸೋ. ಸೊ ಇನ್ ದ ಪ್ಲ್ಯಾಂಟ್ಸ್ ಆಲ್ಸೋ ಆ ನ್ಯೂಟ್ರಿಷನ್ ಕರೆಕ್ಟಾಗಿ ಡಿವೈಡ್ ಆಗಬೇಕು, ಬೇರೆ ಬೇರೆ ಪ್ಲ್ಯಾಂಟ್ಸಿಗೆ ಹೋಗಬೇಕು ಅಂದರೆ ವಿ ಆರ್ ಹ್ಯಾವ್ ಟು ಟೇಕ್ that plant is necessary to take water. So irrigation is very important. Next, so ವಾಟರ್ನ ಮಾಯ್ಚರನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಏನು ಮಾಡ್ತಾರೆ, ನೀರು ಸಪ್ಲೈ ಅಂದರೆ ಇಡೀ ದಿನ ನೀರು ಕೊಡ್ತಾ ಇರೋದಿಲ್ಲ. ನಿಮ್ಮ ಮನೇಲಿ ನೋಡ್ತಾ ಇರ್ಬೋದು, ಬೆಳಗಿನ ಟೈಮಲ್ಲಿ ಒಂದಲ್ಲಿ ನೀರು ಸಪ್ಲೈ ಮಾಡ್ಬೋದು ಬೆಳೆಗಳಿಗೆ, ಅಥವಾ ಸಂಜೆ ಟೈಮಲ್ಲಿ. ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಪರ್ಟಿಕ್ಯುಲರ್ ಇಂಟರ್ವಲ್. ದ ಸಪ್ಲೈ ಆಫ್ ದ ವಾಟರ್ ಟು ಕ್ರಾಪ್ಸ್ ಅಟ್ ಎ ರೆಗ್ಯುಲರ್ ಇಂಟರ್ವಲ್ ಈಸ್ ಕಾಲ್ಡ್ ಆ್ಯಸ್ ಇರಿಗೇಷನ್. ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀರನ್ನು ಸಪ್ಲೈ ಮಾಡುವಂಥದ್ದು. ಸೊ ದಟ್ ವಿ ಕಾಲ್ ಆ್ಯಸ್ ಇರಿಗೇಷನ್. ದ ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ ಇಸ್ ಕಾಲ್ಡ್ ಆ್ಯಸ್ ಇರಿಗೇಷನ್. ದ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ವೇರೀಸ್ ಫ್ರಮ್ ಕ್ರಾಪ್ ಟು ಕ್ರಾಪ್. ಅಂದರೆ ಕೆಲವೊಂದು ಗಿಡಗಳಿಗೆ ತುಂಬ ನೀರು ಬೇಕಿರುತ್ತೆ, ಕೆಲವೊಂದು ಗಿಡಗಳಿಗೆ ಸ್ವಲ್ಪ ನೀರು ಸಾಕಾಗಿರುತ್ತೆ. ಸೊ ಅದಕ್ಕೆ ಎಷ್ಟು ನೀರು ಬೇಕು, ಕಮ್ಮಿ ಬೇಕಾದರೆ ಒಂದು ಟೈಮಲ್ಲಿ ನೀರು ಸಪ್ಲೈ ಮಾಡ್ಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಟೈಮಲ್ಲಿ ನೀರು ಸಪ್ಲೈ ಮಾಡ್ಬೋದು. ಅದು ಕ್ರಾಪಿಂದ ಕ್ರಾಪಿಗೆ ಡಿಪೆಂಡ್ಸ್ ಆಗಿರುತ್ತೆ. ಬೇರೆ ಬೇರೆ ಕ್ರಾಪ್ಸಿಗೆ ಬೇರೆ ಬೇರೆ ರೀತಿಯಾದ ನೀರು ಬೇಕಾಗ್ತದೆ. ಇನ್ ಸಮ್ಮರ್ ದ ಫ್ರೀಕ್ವೆನ್ಸಿ ಆಫ್ ವಾಟರಿಂಗ್ ಇಸ್ ಹೈಯರ್. ವೈ ಇಟ್ ಇಸ್ ಸೋ? ಕುಡ್ ಬಿ ಡ್ಯೂ ಟು ಇನ್ಕ್ರೀಸ್ ರೇಟ್ ಆಫ್ ಇವಾಪರೇಷನ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್. ಏನಾಗೋದಂದರೆ ಸಮ್ಮರ್ ಸೀಸನಲ್ಲಿ ತುಂಬ ನೀರು ಕೊಡಬೇಕಾಗ್ತದೆ. ಯಾಕೆ ಸಮ್ಮರ್ ಸೀಸನಲ್ಲಿ ನಾವು ನೋಡ್ಬೋದು ನೀರು ಇವಾಪ್ರೇಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಜಾಸ್ತಿ ನೀರನ್ನು ಗಿಡಗಳಿಗೆ ಕೊಡಬೇಕಾಗತ್ತೆ. ಸೊ ಯಾವ ರೀತಿಯಲ್ಲೆಲ್ಲ ಇರಿಗೇಷನ್ ಮಾಡ್ಬೋದು? ದ ಸೋರ್ಸಸ್ ಆಫ್ ವಾಟರ್ ಫಾರ್ ಇರಿಗೇಷನ್ ಆರ್ ವೆಲ್ಸ್, ಟ್ಯೂಬ್ ವೆಲ್ಸ್, ಪಾಂಡ್ಸ್, ಲೇಕ್ಸ್, ರಿವರ್ಸ್, ಡ್ಯಾಮ್ಸ್ ಆ್ಯಂಡ್ ಕೆನಲ್ಸ್. ಸೊ ನಾವು ನೀರನ್ನು ಯಾವ ರೀತಿ ಸಪ್ಲೈ ಮಾಡ್ಬೋದು ಅಂತ, ಕೆರೆ, ಬಾವಿ, ಇದೆಲ್ಲ ಮೊದಲಿಂದ ಬಂದಿರುವಂತಹ ಮೆಥಡ್ಸ್ ನೀರನ್ನು ನಮಗೆ ಇರಿಗೇಷನ್ ಮಾಡಲಿಕ್ಕೆ. ಸೊ ಅದರ ತುಂಬ ಮೆಥಡ್ಸ್ನ ನೋಡ್ಬೋದು. ಓಲ್ಡ್ ಮೆಥಡ್ ದಟ್ ಈಸ್ ಮೋಟ್, ಚೈನ್ ಆ್ಯಂಡ್ ಡೇಕ್ಲಿ, ರಹಾತ್, ಇದೆಲ್ಲ ಓಲ್ಡ್ ಸಿಸ್ಟಮ್. ಮೋಟ್ ನೀವು ನೋಡ್ಬೋದು, ಬಾವಿಯಿಂದ ನೀರು ಎಳೆದು ಅದನ್ನು ಕೈಯಿಂದ ಹಾಕಿರುವಂಥದ್ದು. ದೆನ್ ಚೈನ್ ಪಂಪ್, ಅದು ಪಂಪ್ ಕನೆಕ್ಟ್ ಆಗಿರುತ್ತೆ. ಸೊ ಅದು ಟರ್ನ್ ಆದಾಗ ನೀರು ಬೀಳುವಂಥದ್ದು. ದೆನ್ ದೇಕ್ಲಿ ಅಂದರೆ ಒಂದು ಕಡೆಯಿಂದ ವೆಯ್ಟ್ ಹಾಕಿ ಇನ್ನೊಂದು ಕಡೆ ಅದನ್ನು ಕೆಳಗೆ ಮಾಡಿದಾಗ ನೀರು ಮೇಲೆ ಬರುವಂಥದ್ದು, ಅದು ದೇಕ್ಲಿ. ದೆನ್ ಈ ಎತ್ತನ್ನು ಒಂದು ಕಡೆ ಸುತ್ತಿ ಅದರ ಎಫರ್ಟಿಂದ ನೀರು ಬರುವಂಥದ್ದು, ದಟ್ ಈಸ್ ರಾಹತ್. ಇದೆಲ್ಲ ಓಲ್ಡ್ ಮೆಥಡ್ ಯೂಸ್ ಮಾಡಿರುವಂಥದ್ದು. ಇದಕ್ಕೆ ಕೆಲವೊಂದು ಎತ್ತಾಗಿರ್ಬೋದು,
ಇನ್ನು ಕುದುರೆ ಏನಾದರೂ ಯೂಸ್ ಮಾಡ್ತಾರೆ ಇಂಥ ತಿರುಗಲಿಕ್ಕೆ. ಸೊ ಇದಾಗ ಕಾಮನ್ ಮೆಥಡ್ ಯೂಸ್ಡ್ ಫಾರ್ ಲಿಫ್ಟಿಂಗ್ ದ ವಾಟರ್. ಸೊ ಈ ಕೆಲವೊಂದು ಈಗ ನಾವು ಪಂಪ್ ಎಲ್ಲ ಯೂಸ್ ಮಾಡ್ತೇವೆ, ಡೀಸೆಲ್ ಅದರಿಂದ, ಅಥವಾ ಏನಾದರೂ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಅದರ ಥ್ರೂ ಈಗ ಎಲೆಕ್ಟ್ರಿಸಿಟಿ ಹೆಚ್ಚಾಗಿ ಡೀಸೆಲ್ ಎಲ್ಲ ಯೂಸ್ ಮಾಡ್ತೇವೆ. ಓಲ್ಡ್ ಜನ್ರೇಷನಲ್ಲಿ ಆ ಥರ ಇರಲಿಲ್ಲ. ಸೊ ಅವರು ಎನಿಮಲ್ಸನ್ನು ಯೂಸ್ ಮಾಡಿರೋ ಆಗಿರ್ಬೋದು, ಅಥವಾ ಅವರೇ ನೀರು ಎಳೆದು ಸಪ್ಲೈ ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ರು. ಎಕ್ಸಾಮ್ಗೆ ಕೇಳ್ಬೋದು ನಿಮಗೆ ಓಲ್ಡ್ ಮೆಥಡ್ ಯಾವುದು ಇರಿಗೇಷನ್ ಅಂತ. ಸೊ ನೀವು ಬರಿಬೋದು ದೇಕ್ಲಿ, ರಾಹತ್, ಚೈನ್ ಪಂಪ್, ಮೋಟ್, ದೀಸ್ ಆರ್ ದ ಓಲ್ಡ್ ಮೆಥಡ್ ಆಫ್ ಇರಿಗೇಷನ್. ಸೊ ನ್ಯೂ ಮೆಥಡಲ್ಲಿ ನಾನು ಹೇಳಿರುವಂತೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಅಥವಾ ಡೀಸೆಲ್ ಯೂಸ್ ಮಾಡಿ ಮಾಡುವಂಥದ್ದು ಯಾವುದೆಲ್ಲ ಇದೆ. ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್, ನೆಕ್ಸ್ಟ್ ಒನ್ ಇಸ್ ಡ್ರಿಪ್ ಸಿಸ್ಟಮ್. ಸ್ಪ್ರಿಂಕ್ಲರ್ ಏನಿರುತ್ತೆ, ಒಂದು ಕಡೆ ಸ್ಪ್ರಿಂಕ್ಲರ್ ಇರುತ್ತೆ, ಅದು ಸುತ್ತ ನೀರನ್ನು ಬಿಡುವಂಥದ್ದು ನೀವು ನೋಡಿರ್ಬೋದು. ಡ್ರಿಪ್ ಸಿಸ್ಟಮ್ ಅಂದರೆ ಈ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪೈಪ್ ಕನೆಕ್ಟ್ ಮಾಡ್ತಿರ್ತಾರೆ, ಆ ನೀರು ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಬೀಳುವಂಥದ್ದು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಆ್ಯಂಡ್ ಡ್ರಿಪ್ ಸಿಸ್ಟಮ್ ಅಂದರೆ, ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಏನಾಗುತ್ತೆ, ನೀರು ಸುತ್ತ ನೀರು ಬೀಳಬೇಕಾದ್ರೆ ಕೆಲವು ಅನ್ವಾಂಟೆಡ್ ಪ್ಲೇಸ್ಗೆ ಕೂಡ ನೀರು ಬೀಳುವ ಚಾನ್ಸಸ್ ಇರುತ್ತೆ. ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡಬೇಕು, ಆ ಪ್ಲೇಸಲ್ಲಿ ಅನ್ವಾಂಟೆಡ್ ಹುಲ್ಲುಗಳೆಲ್ಲ ಬೆಳೆಯುವಂಥದ್ದು ನೋಡ್ಬೋದು. ಬಟ್ ಡ್ರಿಪ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ ಗಿಡಕ್ಕೆ ಎಷ್ಟು ನೀರು ಬೇಕು, ಆ ಗಿಡದ ಬೇರೆ ಕಾಂಡ ಇರುತ್ತಲ್ಲ ಆ ಪ್ಲೇಸಿಗೆ ಹೋಗಿ ನೀರು ಬೀಳುವಂಥದ್ದು. ಆದರೆ ತುಂಬ ಕಡೆಯಲ್ಲಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮನ್ನೇ ನೋಡ್ಬೋದು. ಯಾಕೆ ಅಂದರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ಕೆಲವೊಂದು ಅನ್ಈವನ್ ಪ್ಲೇಸಸ್ ಇರುತ್ತೆ, ಅದೇ ಒಂದು ಕಡೆ ಎತ್ತರ, ಒಂದು ಕಡೆ ಡೌನ್, ಆ ಥರ ಎಲ್ಲ ಪ್ಲೇಸ್. ಸೊ ಆ ಪ್ಲೇಸಲ್ಲೆಲ್ಲ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಡ್ರಿಪ್ ಸಿಸ್ಟಮಿಗೆ ಕನ್ಸಿಡರ್ ಮಾಡಿದರೆ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಸ್ವಲ್ಪ ಲೆಸ್ಟ್ ಕಾಸ್ಟಲ್ಲಿ ನಾವು ಅದನ್ನು ಹಾಕಿಸ್ಕೊಳ್ಬೋದು. ಬಟ್ ಡ್ರಿಪ್ ಸಿಸ್ಟಮ್ ಸೊ ಇಟ್ ಈಸ್ ಲಿಟಲ್ ಬಿಟ್ ಕಾಸ್ಟ್ಲಿ. ಬಟ್ ಇದು ಹೆಚ್ಚಾಗಿ ಇವನ್ ಪ್ಲೇಸಲ್ಲಿ ಡ್ರಿಪ್ ಸಿಸ್ಟಮ್ ಯೂಸ್ ಆಗುತ್ತೆ, ನೀರನ್ನು ಬಿಡಲಿಕ್ಕೆ ಗಿಡಗಳಿಗೆಲ್ಲ ಡೈರೆಕ್ಟ್ ರೂಟ್ಸಿಗೆ ಏನು ಮಾಡುತ್ತೆ, ಇದು ನೀರನ್ನು ಬಿಡುವಂಥದ್ದು. ಬಟ್ ಇಟ್ ಇಸ್ ಲಿಟಲ್ ಬಿಟ್ ಕಾಸ್ಟ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್. ಅಂದರೆ ನಾನು ಹೇಳಿರುವಂಥದ್ದು ಕೆಲವು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಗ್ರೋ ಆಗುತ್ತೆ ಇಲ್ಲಿ ಈ ಪ್ಲ್ಯಾಂಟ್ಸ್ನ ಸುತ್ತಮುತ್ತ. ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಈ ನಾವು ಗಿಡಗಳಿಗೆ ಏನೆಲ್ಲ ಫರ್ಟಿಲೈಸರ್ ಮ್ಯಾನ್ಯೂರ್ ಆಗುತ್ತೋ ಅದನ್ನೆಲ್ಲ ಆ ಗಿಡಗಳು ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಸೊ ಏನು ಮಾಡಬೇಕು, ಆ ವೀಡ್ಸನ್ನೆಲ್ಲ ನಾವು ತೆಗೆದುಕೊಳ್ಬೇಕು. ಸೊ ವೀಡ್ಸ್ ಡೆಫಿನೇಷನ್ ಅಂದರೆ ಏನು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ ದ ಫೀಲ್ಡ್ ಆಫ್ ಮೆನಿ ಅದರ್ ಅನ್ಡಿಸೈರ್ಡ್ ಪ್ಲ್ಯಾಂಟ್ಸ್ ಮೇ ಗ್ರೋ ನ್ಯಾಚುರಲಿ ಅಲಾಂಗ್ ವಿತ್ ದ ಕ್ರಾಪ್ಸ್. ನಾನು ಹೇಳಿರುವಾಗ ಕೆಲವು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಏನಾಗುತ್ತೆ ಅದು ಗ್ರೋ ಆಗುತ್ತೆ ನಮಗೆ ಪ್ಲ್ಯಾಂಟ್ನೊಟ್ಟಿಗೆ, ಅದನ್ನು ವೀಡ್ಸ್ ಅಂತೇಳಿ ಕರೀತೇವೆ. ಸೊ ಆ ವೀಡ್ಸನ್ನು ತೆಗೆಯುವಂಥ ಪ್ರೊಸೆಸ್ಸಿಗೆ ನಾವು ವೀಡಿಂಗ್ ಅಂತ ಕರಿತೇವೆ. ವೀಡ್ಸನ್ನು ತೆಗೆಯುವಂಥ ಪ್ರೊಸೆಸ್ ವೀಡಿಂಗ್. ಸೊ ವೀಡಿಂಗ್ ಮಾಡಲೇಬೇಕು, ಇಲ್ಲದಿದ್ದರೆ ನಾನು ಹೇಳಿ ಹಾಗೆ ನಾವು ಅದಕ್ಕೆ ಹಾಕಿರೋ ನ್ಯೂಟ್ರಿಷನನ್ನು ಬೇರೆ ಗಿಡಗಳು ತಗೊಳ್ಕೊಳ್ತದೆ. ಸೊ ಏನೆಲ್ಲ ಯಾವುದೆಲ್ಲ ರೀತಿಯಲ್ಲಿ ವೀಡಿಂಗ್ ಮಾಡ್ತಾರೆ ಅಂದರೆ, ಕೆಲವೊಂದು ಕೆಮಿಕಲ್ಸನ್ನು ಯೂಸ್ ಮಾಡಿ ವೀಡಿಂಗ್ ಮಾಡ್ತಾರೆ. ಅಂದರೆ ಆ ಗಿಡಗಳು ನಾಶ ಆಗಲಿಕ್ಕೆ ಏನು ಕೆಮಿಕಲ್ಸ್ ಯೂಸ್ ಮಾಡುವಾಗ ಅದನ್ನೆಲ್ಲ ಸ್ಪ್ರೇ ಮಾಡಿ, ಕೆಲವೊಂದು ಟೂಲ್ಗಳ ಮೂಲಕ ಕೂಡ ಏನು ಮಾಡ್ತವೆ, ಅನ್ವಾಂಟೆಡ್ ವೀಡ್ಸನ್ನು ತೆಗೆಯುವಂಥ ಕೆಲಸನ ಮಾಡ್ತವೆ. ಕೆಮಿಕಲ್ಗೆ ವೀಡಿಸೈಡ್ಸ್ ಅಂತ ಹೇಳ್ತೀವಿ. ಸೊ ಸ್ಪ್ರೇಯಿಂಗ್ ಆಫ್ ವೀಡಿಸೈಡ್ಸ್ ಮೇ ಎಫೆಕ್ಟ್ ದ ಹೆಲ್ತ್ ಆಫ್ ದ ಫಾರ್ಮರ್. ಸೊ ದೇ ಶುಡ್ ಬಿ ದೀಸ್ ಕೆಮಿಕಲ್ಸ್ ವೆರಿ ಕೇರ್ಫುಲ್. ಅಂದರೆ ಕೆಮಿಕಲ್ಸ್ ಏನು ಸ್ಪ್ರೇ ಮಾಡ್ತೇವೆ ಅದು ಸ್ಪ್ರೇ ಮಾಡುವಾಗ ಸ್ವಲ್ಪ ಫಾರ್ಮರ್ಸ್ನ ಹೆಲ್ತ್ಗೆ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸ್ಪ್ರೇ ಅದು ಅವರ ಗಾಳಿಯಲ್ಲಿ ಹೋಗಿ ಅವರ ಮೂಗಿಗೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು ಈ ವೀಡಿಸೈಡ್ಸನ್ನೆಲ್ಲ ಸ್ಪ್ರೇ ಮಾಡಬೇಕಾದ್ರೆ. ಸೊ ಹೆಚ್ಚಾಗಿ ನೋಡ್ಬೋದು, ಈ ಗಿಡಗಳಿಗೆಲ್ಲ ಬಿಡ್ತಾರಲ್ವ, ಹುಳಗೆಲ್ಲ ಬರಬಾರ್ದು ಅಂತ ಕೆಮಿಕಲ್ಸನ್ನು ಬಿಡಬೇಕಾದ್ರೆ ಅವರು ಕರೆಕ್ಟಾಗಿ ಬಟ್ಟೆಗಳೆಲ್ಲ ಕಟ್ಕೊಳ್ತಾರೆ, ಯಾಕೆ ಏನು ಆಗಬಾರ್ದು ಅಂತ. ಸೊ ವೀಡಿಸೈಡ್ ಆದಮೇಲೆ ನೆಕ್ಸ್ಟ್ ಬರುವಂಥ ಹಾರ್ವೆಸ್ಟಿಂಗ್ ಅಂದರೆ ಕಟಾವು ಮಾಡುವಂಥದ್ದು. ಸೊ ಬೆಳೆಗೆ ಆದಮೇಲೆ ನಾವು ಅದನ್ನು ಕಟಾವು ಮಾಡಲೇಬೇಕು. ಸೊ ಹಾರ್ವೆಸ್ಟಿಂಗ್ ದ ಕ್ರಾಪ್ ಇಂಪಾರ್ಟೆಂಟ್. ದ ಕಟ್ಟಿಂಗ್ ಆಫ್ ದ ಕ್ರಾಪ್ ಆಫ್ಟರ್ ಇಟ್ ಇಸ್ ಮ್ಯಾನ್ಯೂರ್. ಅದೊಂದು ಹಂತಕ್ಕೆ ಬರಬೇಕಾದ್ರೆ ಬೆಳೆ ಮೆಚ್ಯೂರ್ ಆದಮೇಲೆ, ಮ್ಯಾನ್ಯೂರ್ ಅಲ್ಲ, ಸೊ ಮೆಚ್ಯೂರ್ ಆದಮೇಲೆ ಆ ಗಿಡಗಳನ್ನು ಕಟ್ ಮಾಡಬೇಕು. ಇದಕ್ಕೆ ಈ ಪ್ರೊಸೆಸ್ಸಿಗೆ ನಾವು ಹೇಳ್ತೇವೆ ಹಾರ್ವೆಸ್ಟಿಂಗ್. ದ ಕಟ್ಟಿಂಗ್ ಆಫ್ ದ ಕ್ರಾಪ್ಸ್ ಆಫ್ಟರ್ ಇಟ್ ಇಸ್ ಮೆಚ್ಯೂರ್. ಇನ್ ದ ಹಾರ್ವೆಸ್ಟಿಂಗ್ ದ ಕ್ರಾಪ್ಸ್ ಆರ್ ಪುಲ್ಡ್ ಔಟ್ ಆರ್ ಕಟ್ ಕ್ಲೋಸ್ ಟು ದ ಗ್ರೌಂಡ್. ಅಂದರೆ ಕೆಲವೊಂದು ಕಡೆ ಕೀಳ್ತಾರೆ ಅಥವಾ ಕೆಲವೊಂದು ಕಟ್ ಮಾಡ್ತಾರೆ ಗ್ರೌಂಡಿನ ಏರಿಯಾದಲ್ಲಿ. ಸೊ ಈ ಹಾರ್ವೆಸ್ಟಿಂಗ್ ಪ್ರೊಸೆಸ್ 3 to 4 months ಆಗ್ತದೆ ಯೂಶ್ವಲಿ ಫಾರ್ ಸೆರಲ್ ಕ್ರಾಪ್ಸ್.
ಟು ಮ್ಯಾಚ್ಯೂರ್. ಅಂದರೆ ಈಗ ನಾವು ಒಂದು ಗಿಡ ಅಷ್ಟು ಮಂತ್ ಆದಮೇಲೆ ಈ 3 to 4 ಮಂತ್ ಆದಮೇಲೆ ಈ ಹಾರ್ವೆಸ್ಟಿಂಗ್ ಪ್ರೊಸೆಸ್ ಆಗ್ತದೆ. ಒಂದು ಗಿಡ ನಟ್ಟಾದಮೇಲೆ 3-4 ಮಂತ್ ಆದಮೇಲೆ ಈ ಮೆಚ್ಯೂರ್ ಆಗುತ್ತೆ, ಇದನ್ನು ಕಟ್ ಮಾಡ್ಬೋದು. ಹಾರ್ವೆಸ್ಟಿಂಗ್ ಇನ್ ಅವರ್ ಕಂಟ್ರಿ ಈಸ್ either ಡನ್ ಬೈ ಮ್ಯಾನ್ಯುಲಿ ಬೈ ಸಿಕ್ಕಲ್ ಆರ್ ಬೈ ಎ ಮಿಷಿನ್ ಕಾಲ್ಡ್ ಹಾರ್ವೆಸ್ಟರ್. ಸಿಕ್ಕಲ್ ಅಂದರೆ ಕತ್ತಿ ಅಂತ ಏನು ಹೇಳ್ತೀವಿ, ಅದರಿಂದ ಕೂಡ ಮಾಡ್ಬೋದು. ಅಥವಾ ಹಾರ್ವೆಸ್ಟಿಂಗ್ ಮೆಷಿನ್ ಅಂತ ಇರುತ್ತೆ, ಅದರ ಹತ್ರ ಕೂಡ ಈ ಹಾರ್ವೆಸ್ಟಿಂಗ್ ಈಗ ಮಾಡರ್ನ್ ಮೆಥಡ್ ಬಂದಿರುವಂಥದ್ದು. ಸಿಕ್ಕಲೆಲ್ಲ ಓಲ್ಡ್ ಮೆಥಡ್. ಮಾಡರ್ನ್ ಮೆಥಡಲ್ಲಿ ಈ ಹಾರ್ವೆಸ್ಟರ್ ಅಂತಲೇ ಇರುತ್ತೆ ಮಿಷಿನ್, ಅದರ ಹತ್ರ ಕೂಡ ಈ ಕಟ್ ಮಾಡೋ ಪ್ರೊಸೆಸನ್ನು ಮಾಡುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಇದನ್ನು ದಿಸ್ ಇಸ್ ಅ ಮಿಷಿನ್. ಈ ಮಿಷಿನ್ ಥ್ರೂ ಹಾರ್ವೆಸ್ಟಿಂಗ್ ಪ್ರೊಸೆಸನ್ನು ಮಾಡ್ತಾರೆ. ಸೊ ಹಾರ್ವೆಸ್ಟ್ ಮಾಡಿದ ಮೇಲೆ ಏನು ಮಾಡಬೇಕು, ಈಗ ಭತ್ತ ತೆಗೆದ್ರೆ ಆ ಭತ್ತವನ್ನು ಬೀಜವನ್ನು ಆ ಗಿಡದಿಂದ ನಾವು ಸಪ್ರೇಟ್ ಮಾಡಬೇಕು. ಆ ಪ್ರೊಸೆಸ್ಸಿಗೆ ಏನು ಮಾಡ್ತೇವೆ ಅಂದರೆ ಥ್ರೆಶಿಂಗ್ ಅಂತ ಹೇಳ್ತೇವೆ. ಸೊ ಹೇಗೆ ಥ್ರೆಶಿಂಗ್ ಮಾಡ್ತಾರೆ, ಅದಕ್ಕೊಂದು ಮಿಷಿನ್ ಇದೆ ಕಂಬೈನ್ ಅಂತ. ಈ ಮಿಷಿನಿಂದ ಕೂಡ ಸಪ್ರೇಟ್ ಮಾಡ್ತಾರೆ. ಅಥವಾ ಈ ಏನಿರ್ತೀವಿ ಮೊದಲ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಈ ಎತ್ತುಗಳೆಲ್ಲ ಇರ್ತಾವಲ್ಲ, ಅಥವಾ ಜನರು ಅದರ ಗಿಡಗಳ ಮೇಲೆ ನಡೆಯುವಾಗ ಏನಾಗುತ್ತೆ, ಆ ಬೀಜಗಳು ಆ ಗಿಡದಿಂದ ಸಪ್ರೇಟ್ ಆಗುತ್ತೆ. ಓಲ್ಡ್ ಮೆಥಡ್. ಸೊ ಈಗ ನಾವು ಹೆಚ್ಚಾಗಿ ನ್ಯೂ ಮೆಥಡನ್ನು ಯೂಸ್ ಮಾಡೋದು. ಸೊ ನ್ಯೂ ಮೆಥಡ್ ಕಂಬೈನ್ ದಿಸ್ ಮಿಷಿನ್, ಅದೇ ಬೀಜವನ್ನು ಮತ್ತು ಗಿಡವನ್ನು ನಮಗೆ ಸಪ್ರೇಟ್ ಮಾಡಿ ಕೊಡುವಂಥದ್ದು. ಸೊ ಲಾಸ್ಟ್ ಮೆಥಡ್ ಏನಂದರೆ ಸ್ಟೋರೇಜ್. ಒಂದು ನಾವು ಸಪ್ರೇಟ್ ಮಾಡಿ ಆದಮೇಲೆ ನಾವು ಅದನ್ನು ಫ್ಯೂಚರಲ್ಲಿ ಯೂಸ್ ಮಾಡಬೇಕು. ಫ್ಯೂಚರಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ಅದನ್ನು ಸ್ಟೋರೇಜ್ ಮಾಡಬೇಕಾಗುತ್ತೆ. ಸ್ಟೋರೇಜ್ ಮಾಡಬೇಕಾದ್ರೆ ಗಾಳಿ ಆಡೋ ಪ್ಲೇಸೆಲ್ಲ ಸ್ಟೋರೇಜ್ ಮಾಡುವಾಗಿಲ್ಲ, ಅದಕ್ಕೆ ಫಂಗಸ್ ಎಲ್ಲ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾವು ಕ್ಲೋಸ್ ರೂಮಲ್ಲಿ, ಸ್ವಲ್ಪನೂ ಗಾಳಿ ಆಡದ ರೂಮಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಯಾಕೆ ನಾವು ಸ್ಟೋರೇಜ್ ಮಾಡ್ತೇವೆ, ನಮಗೆ ತುಂಬ ಟೈಮ್ ಅದನ್ನು ಯೂಸ್ ಮಾಡಬೇಕು. ಸೊ ಸೇಫಾಗಿರಬೇಕು, ಅದಕ್ಕೆ ಯಾವುದೇ ನೀರು ಮಾಯ್ಶ್ಚರ್ ಎಲ್ಲ ಇರಬಾರ್ದು, ಇನ್ಸೆಕ್ಟ್ ಎಲ್ಲ ಎಫೆಕ್ಟ್ ಆಗಬಾರ್ದು, ರ್ಯಾಟ್ಸ್ ಹೋಗಿ ತಿನ್ನಬಾರ್ದು. ಸೊ ಅದಕ್ಕೋಸ್ಕರ ನಾವು ಅದನ್ನು ಸೇಫ್ ಜಾಗದಲ್ಲಿ ಸ್ಟೋರೇಜ್ ಮಾಡಬೇಕಾಗತ್ತೆ. ಹಾರ್ವೆಸ್ಟ್ ಮಾಡಬೇಕು. ಆದರೆ ಆ ಹಾರ್ವೆಸ್ಟ್ ಮಾಡೋ ಮೊದಲು ಕೂಡ ಏನಿದೆ ನಾವು ಮಾಡಿ ನಮ್ಮದು ಗ್ರೈನ್ಸ್ ಎಲ್ಲ ಅದು ತುಂಬ ಡ್ರೈ ಆಗಬೇಕು, ಸ್ವಲ್ಪ ಕೂಡ ಮಾಯ್ಶ್ಚರ್ ಅದರಲ್ಲಿ ಇರಬಾರ್ದು. ಸೊ ಡ್ರೈ ಇರದಿದ್ದರೆ ಏನಾಗುತ್ತೆ ಅಂದರೆ ಕೆಲವು ಇನ್ಸೆಕ್ಟ್ ಎಲ್ಲ ಅಫೆಕ್ಟ್ ಆಗೋ, ಆರ್ಗ್ಯಾನಿಸಮ್ ಎಲ್ಲ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಅದನ್ನು ಯೂಸ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಕೆಲವೊಂದು ಫ್ಯೂಚರೆಲ್ಲ ಯೂಸ್ ಮಾಡಿದರೂ ಏನು ಫಾರ್ ನೆಕ್ಸ್ಟ್ ಇಯರ್ ನಾವು ಬೆಳೆ ಬಿತ್ತಲಿಕ್ಕೆ ಯೂಸ್ ಮಾಡಿದ್ರು ಅದು ಮೊಳಕನೇ ಹಿಡಿಯೋದಿಲ್ಲ, ಇಂಥದ್ದೆಲ್ಲ ಚಾನ್ಸಸ್ ಇರುತ್ತೆ. ಆದ್ದರಿಂದ ಪ್ಲ್ಯಾಂಟ್ಸ್ ಅದು ಏನು ಬೆಳೆ ಸಿಗುತ್ತಾ, ಏನು ಈ ಗ್ರೈನ್ಸ್ ಎಲ್ಲ ಇರುತ್ತೋ ಅದನ್ನು ಸರಿಯಾಗಿ ಡ್ರೈ ಮಾಡಿ ಒಂದು ಟೈಟ್ ಪ್ಲೇಸಲ್ಲಿ ಅದನ್ನು ಸ್ಟೋರ್ ಮಾಡಿ ಇಡುವಂಥದ್ದು. ಸೊ ಯಾಕೆ ಅಂದರೆ ನಮಗೆ ಯಾವುದೇ ಪೆಸ್ಟ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಅದೆಲ್ಲ ಎಫೆಕ್ಟ್ ಆಗಬಾರ್ದು, ಅದನ್ನು ನಾವು ಫ್ಯೂಚರ್ ಯೂಸ್ ಮಾಡಲಿಕ್ಕೆ ಆಗಬೇಕು ಅಂತ. ಸೊ ಈಗ ನಾವು ಮನೆಯಲ್ಲಿ ಒಂದು ರೂಮಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲೆಲ್ಲ ಅದಕ್ಕೊಂದು ಬ್ಯಾಗನ್ನೆಲ್ಲ ಹಾಕಿ, ಒಂದು ಗೋಣಿ ಚೀಲದಲ್ಲಿ ಹಾಕಿ ಏನು ಮಾಡ್ತಾರೆ, ಒಂದು ರೂಮನ್ನು ಲಾರ್ಜ್ ರೂಮಲ್ಲಿ ಅದನ್ನು ಸ್ಟೇ ಮಾಡಿರ್ತಾರೆ. ಅದಕ್ಕೊಂದು ಸಿಲೋಸ್ ಅಥವಾ ಗ್ರ್ಯಾನರೀಸ್ ಅಂತೇಳಿ ಕರೀತೇವೆ. ದೊಡ್ಡ ರೂಮ್ ಇರುತ್ತೆ, ಅದಕ್ಕೊಂದು ಸ್ಟೇ ಮಾಡಲಿಕ್ಕಂತೆ ಅದನ್ನು ಸ್ಟೋರ್ ಮಾಡಲಿಕ್ಕಂತ ಆ ರೂಮನ್ನು ನಾವು ಸಿಲೋಸ್ ಅಥವಾ ಗ್ರ್ಯಾನರೀಸ್ ಅಂತ ಕರಿತೇವೆ. ಸೊ ಗ್ರ್ಯಾನರೀಸ್ ಇಸ್ ದ ಪ್ಲೇಸ್ ವೇರ್ ವಿ ಕ್ಯಾನ್ ಸ್ಟೋರ್ ಅವರ್ ಗ್ರೈನ್ಸ್ ಇನ್ ಅ ಲಾರ್ಜ್ ಕ್ವಾಂಟಿಟೀಸ್ ಅಂತ ಕೂಡ ನೀವು ಹೇಳ್ಬೋದು. ಆ್ಯಂಡ್ ಇಟ್ಸ್ ಪ್ರೊಟೆಕ್ಟ್ ಸ್ಟೋರೇಜ್ ಅವರ್ ಗ್ರೈನ್ಸ್ ಫ್ರಮ್ ದ ವೀಡ್ಸ್ ಆರ್ ಪೆಸ್ಟ್ಸ್. ಸೊ ಅಲ್ಲಿ ಯೂಸ್ ಮಾಡಿ ನಮಗೆ ಬೇಕಾದಾಗ ನಾವು ಯೂಸನ್ನು ಮಾಡಬಹುದು. ಕೆಲವೊಂದು ಕಡೆ ಏನು ಮಾಡ್ತಾರೆ, ಅಲ್ಲಿಯೂ ಕೂಡ ಹಾಳಾಗುವಂಥ, ಅಲ್ಲಿ ಕೂಡ ಆ ಚೀಲಗಳಿಗೆ ಕೆಮಿಕಲ್ಸನ್ನು ಸ್ಪ್ರೇ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಈಗೆಲ್ಲ ಕಲ್ತಿರುವಂಥದ್ದು ನಾವು ಕ್ರಾಪ್ ಪ್ರೊಡಕ್ಷನ್, ಅದು ಪ್ಲ್ಯಾಂಟಿಂದ ಆಗಿರ್ಬೋದು. ಸೊ ಅನಿಮಲ್ ಹಸ್ಬೆಂಡ್ರಿ ಅದು ಕೂಡ ಕ್ರಾಪ್ ಪ್ರೊಡಕ್ಷನಲ್ಲೇ ಬರುತ್ತೆ, ನಮ್ಮ ಕೃಷಿಗಳಲ್ಲೇ ಬರುತ್ತೆ. ಲೈಕ್ ಈಗ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು. ಸೊ ಇದು ಕೂಡ ನಮ್ಮದು ಫುಡ್ನ ಸೋರ್ಸ್ ಅಲ್ವಾ. ಸೊ ಇದು ಕೂಡ ಅದಕ್ಕೆ ನಾವು ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೇವೆ. ಇದು ಕೂಡ ನಮ್ಮದು ಒಂದು ಅಗ್ರಿಕಲ್ಚರ್ ಈಸ್ ಅ ಪಾರ್ಟ್ ಆಫ್ ಅಗ್ರಿಕಲ್ಚರ್. ಅನಿಮಲ್ ಹಸ್ಬೆಂಡ್ರಿ ಇಸ್ ಆಲ್ಸೋ. ಸೊ ಈ ಲೆಸನಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿ ಕರಿತೀವಿ, ಅನಿಮಲ್ ಹಸ್ಬೆಂಡ್ರಿ ಅಂತ ಏನು ಕರಿತೀವಿ, ಕ್ರಾಪ್ ಅಂದರೆ ಏನು ಅಂತ ಕರಿತೀವಿ, ಫರ್ಟಿಲೈಸರ್, ಗ್ರ್ಯಾನರೀಸ್, ಹಾರ್ವೆಸ್ಟಿಂಗ್, ಇರಿಗೇಷನ್, ಖಾರಿಫ್ ಅಂದರೆ ಏನು, ಮ್ಯಾನ್ಯೂರ್ ಅಂದರೆ ಏನು, ಫ್ಲಫ್, ರಾವಿ, ಸೀಡ್ಸ್, ಸಿಲೋ ಅಂದರೆ ಏನು, ಸೋವಿಂಗ್ ಅಂದರೆ ಏನು, ಸ್ಟೋರೇಜ್, ಥ್ರೆಶಿಂಗ್, ವೀಡ್ಸ್, ವಿಡಿಸೈಡ್ಸ್, ವಿನೋವಿಂಗ್. ಸೊ ಈ ಎಲ್ಲ ಪ್ರೊಸೆಸ್ ಅಂದರೆ ಏನು ಅಂತ ಕಳಿತೀವಿ. ಸೊ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಮಗೆ ಗೊತ್ತು, 7 ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಇದೆ ಅಲ್ವಾ. ಫಸ್ಟ್ ಒನ್ ಈಸ್
ಪ್ರಿಪೇರಿಂಗ್ ದ ಸಾಯಿಲ್ ಆಗಿರ್ಬೋದು, ದೆನ್ ಸೋವಿಂಗ್, ದೆನ್ ಆ್ಯಡಿಂಗ್ ಫರ್ಟಿಲೈಸರ್ಸ್, ಆ್ಯಡಿಂಗ್ ವಾಟರ್, ದೆನ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ದೆನ್ ಹಾರ್ವೆಸ್ಟಿಂಗ್, ಲಾಸ್ಟ್ ಒನ್ ಈಸ್ ಸ್ಟೋರಿಂಗ್. ಸೊ ಹಾರ್ವೆಸ್ಟಿಂಗಲ್ಲಿ ಅಗೇನ್ 2 ಪ್ರೊಸೆಸ್ ಬರುತ್ತೆ. ಬೀಜವನ್ನು ಸಪ್ರೇಟ್ ಮಾಡುವಂಥದ್ದು ಥ್ರೆಶಿಂಗ್, ಆಮೇಲೆ ವಿನ್ನೋವಿಂಗ್. ವಿನ್ನೋವಿಂಗ್ ಅಂದರೆ ನೀವು ಭತ್ತವನ್ನು ಗಾಳಿಯಲ್ಲಿ ತೂರೋದು ನೋಡಬೇಕು. ಸೊ ಕಸಗಳೆಲ್ಲ ಸಪ್ರೇಟ್ ಆಗಬೇಕು ಭತ್ತದಿಂದ, ಆ ಪ್ರೊಸೆಸ್ಗೆ ನಾವು ವಿನ್ನೋವಿಂಗ್ ಅಂತ ಹೇಳ್ತೇವೆ. ದಿಸ್ ಆರ್ ದ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಎನಿಮಲ್ ಹಸ್ಬೆಂಡ್ರಿ ಅಂದರೆ ಈ ಅನಿಮಲ್ಸನ್ನು ಸಾಕುವಂಥ ಕುರಿ, ಕೋಳಿ ಅದನ್ನೆಲ್ಲ ಸಾಕುವಂಥದ್ದು. ಕ್ರಾಪ್ ಅಂದರೆ ಬೆಳೆ, ಅಂದರೆ ಸೇಮ್ ಟೈಪ್ಸ್ ಆಫ್ ದ ಪ್ಲ್ಯಾಂಟ್ಸ್ ಒಂದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳೆಯುವಂಥದ್ದನ್ನು ನಾವು ಕ್ರಾಪ್ ಅಂತ ಹೇಳ್ತೇವೆ. ಫರ್ಟಿಲೈಸರ್ ಅಂದರೆ ಇನ್ಆರ್ಗ್ಯಾನಿಕ್, ಒಂದು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಇರುವಂಥದ್ದು ನಾವು ಯೂಸ್ ಮಾಡುವಂಥದ್ದು, ಯಾಕಂದರೆ ನಮ್ಮ ಗಿಡಗಳಿಗೆ ಎಗಿ ನ್ಯೂಟ್ರಿಷನ್ ಬೇಕು ಅಂತ. ಸೊ ದಟ್ ವಿ ಕಾಲ್ ಆಸ್ ಎ ಫರ್ಟಿಲೈಸರ್ಸ್. ಗ್ರ್ಯಾನರೀಸ್ ಅಂದರೆ ದಟ್ ಇಸ್ ಸ್ಟೋರೇಜ್ ಆಫ್ ಅವರ್ ವಾಟ್ ವಿ ಗ್ರೋ. ನಾವು ಏನು ಪ್ಲ್ಯಾಂಟ್ಸ್ ಎಲ್ಲ ಗ್ರೋ ಮಾಡಿರ್ತೇವೆ, ಭತ್ತ, ರಾಗಿ ಏನು ಆಗಿರ್ಬೋದು, ಗ್ರೈನ್ಸ್ ಎಲ್ಲ, ಅದನ್ನು ಸ್ಟೋರ್ ಮಾಡುವಂಥ ಪ್ಲೇಸ್ ಗ್ರ್ಯಾನರೀಸ್. ಇನ್ ಲಾರ್ಜ್ ಕ್ವಾಂಟಿಟೀಸ್ ನಾವು ಅಲ್ಲೇ ಸ್ಟೋರ್ ಮಾಡ್ತೇವೆ. ಹಾರ್ವೆಸ್ಟಿಂಗ್ ಅಂದರೆ ಆಫ್ಟರ್ ಪ್ಲ್ಯಾಂಟ್ಸ್ ಇಸ್ ಮೆಚ್ಯೂರ್ ವಿ ಹ್ಯಾವ್ ಟು ಕಟ್ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಹಾರ್ವೆಸ್ಟಿಂಗ್. ಸೊ ಓಲ್ಡ್ ಮೆಥಡಲ್ಲಿ ಸಿಕ್ಕಲ್ಲ ಯೂಸ್ ಮಾಡ್ತಾಯಿದ್ರು, ನ್ಯೂ ಮೆಥಡಲ್ಲಿ ಹಾರ್ವೆಸ್ಟಿಂಗ್ ಮಿಷಿನಿಂದ ಮಾಡ್ತಾರೆ. ಇರಿಗೇಷನ್ ಈಸ್ ಸಪ್ಲೈಯಿಂಗ್ ಆಫ್ ವಾಟರ್. ಸೊ ಓಲ್ಡ್ ಮೆಥಡ್ ರೋಡ್, ಮೋಟ್ ಇರ್ಬೋದು, ಚೈನ್ ಪಂಪ್, ಅದನ್ನೆಲ್ಲ ಮಾಡ್ತಾಯಿದ್ರು. ದಿಸ್ ಇಸ್ ಓಲ್ಡ್ ಮೆಥಡ್. ಇನ್ ನ್ಯೂ ಮೆಥಡ್ ವಿ ಆರ್ ಯೂಸಿಂಗ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಆರ್ ಡ್ರಿಪ್ ಸಿಸ್ಟಮ್. ದೆನ್ ರಾಬಿ ಕ್ರಾಪ್ಸ್ ಆ್ಯಂಡ್ ಖಾರಿಫ್ ಕ್ರಾಪ್ಸ್. ರಾಬಿ ಇನ್ summer season and kharif in the winter season. Manure, that is gobbara, organic ನ್ಯೂಟ್ರಿಷನ್ ವೇಸ್ಟಿಂದೆಲ್ಲ ಮಾಡುವಂಥದ್ದು. ಗುಂಡಿ ತೋಡಿ ಅದಕ್ಕೆ ಹಾಕಿದಾಗ ಏನಿರುತ್ತೆ ಮೈಕ್ರೋ ಆರ್ಗನಿಸಮ್ ಎಲ್ಲ ಅದನ್ನು ಡಿಕಂಪೋಸ್ ಮಾಡುತ್ತೆ. ಇದನ್ನು ಮ್ಯಾನ್ಯೂರ್ ಅಂತ ಹೇಳ್ತೇವೆ. ಗಿಡಗಳಿಗೆ ನಾವು ಹೆಚ್ಚಾಗಿ ಮ್ಯಾನ್ಯೂರನ್ನು ಹಾಕಬೇಕು, ಬಿಕಾಸ್ ಇಟ್ ಈಸ್ ಆರ್ಗ್ಯಾನಿಕ್. ಸೊ ಅದನ್ನೆಲ್ಲ ಅದೇನು ಪೊಲ್ಯೂಷನಲ್ಲೆಲ್ಲ ಮಾಡೋದಿಲ್ಲ. ನೆಕ್ಸ್ಟ್ ಫ್ಲಫ್ ಅಂದರೆ ನೇಗಿಲು. ಇದನ್ನು ನಾವು ಫಸ್ಟ್ ಸಾಯಿಲ್ ಪ್ರಿಪ್ರೇಷನ್ ಮಾಡಲಿಕ್ಕೆ, ಲೂಸ್ ಮಾಡಲಿಕ್ಕೆ ಅಂತ ಯೂಸ್ ಮಾಡುವಂಥದ್ದು. ರಾಬಿ ಫಸ್ಟ್ ಹೇಳುವಂಥ 2 ಟೈಪ್ಸ್ ಆಫ್ ಕ್ರಾಪ್, ರಾಬಿ ಕ್ರಾಪ್ಸ್ ಆ್ಯಂಡ್ ಖಾರಿಫ್ ಕ್ರಾಪ್ಸ್. ರಾಬಿ ಕ್ರಾಪ್ಸ್ ಅಂದರೆ ಪ್ಯಾಡಿ, ಮೇಯ್ಸ್, ಇದೆಲ್ಲ ರಾಬಿ ಕ್ರಾಪ್ಸ್ ಅಂತ ಬರುತ್ತೆ. ಜೂನ್ ಟು ಸೆಪ್ಟೆಂಬರ್ನಲ್ಲಿ ಮಾಡುವಂಥದ್ದು, ರೈನಿ ಸೀಸನಲ್ಲಿ. ಸೀಡ್ಸ್ ಅಂದರೆ ಬೀಜ. ಹೇಗೆ ಬೀಜವನ್ನು ಸೆಲೆಕ್ಟ್ ಮಾಡೋದು ಅಂದರೆ ನೀರಿಗೆ ಹಾಕಿ ಒಳ್ಳೆ ಕ್ವಾಂಟಿಟಿ ಬೀಜ ಕೆಳಗಿರುತ್ತೆ, ಲೋವರ್ ಕ್ವಾಂಟಿಟಿ ಅನ್ವಾಂಟೆಡ್ ಏನಿರ್ತೇವೆ ಹಾಳಾದ ಬೀಜ ಎಲ್ಲ ಮೇಲೆ ತೇಲುತ್ತೆ. ಈ ರೀತಿಯಾಗಿ ನಾವು ಬೀಜ ಸೆಲೆಕ್ಟ್ ಮಾಡ್ಬೋದು. ಸಿಲೋ ಮೀನ್ಸ್ ಅದೇ ಹೇಳಿದ್ದು ಸ್ಟೋರೇಜ್, ಆ ಪ್ಲೇಸಿಗೆ ನಾವು ಸಿಲೋ ಅಂತ ಹೇಳಿ ಕರಿತೀವಿ. ಸಿಲೋ ಆರ್ ವಾಟ್ ಇಟ್ ಟೋಲ್ಡ್ ವಾಟ್ ಈಸ್ ದಟ್ ಸಿಲೋ ಆರ್ ಗ್ರ್ಯಾನರೀಸ್, ವಿ ಆರ್ ಕಾಲ್ಡ್ ಗ್ರ್ಯಾನರೀಸ್. ನೆಕ್ಸ್ಟ್ ಸೋವಿಂಗ್ ಅಂದರೆ ಬಿತ್ತನೆ ಮಾಡುವಂಥದ್ದು. ಇದಕ್ಕೂ ಓಲ್ಡನ್ ಮೆಥಡ್ ಇತ್ತು, ಒಂದು ಫ್ಲಫಿಂಗ್ ಡ್ರೋ ಮಾಡ್ತಾಯಿದ್ರು, ಅದಕ್ಕೆ ಫೆನಲ್ ಹಾಕಿ. ನ್ಯೂ ಮೆಥಡಲ್ಲಿ ಕೂಡ ಮಾಡ್ತಾರೆ. ನೆಕ್ಸ್ಟ್ ಸ್ಟೋರೇಜ್, ಹೇಗೆ ಸ್ಟೋರೇಜ್ ಮಾಡಬೇಕು, ಯಾಕೆ ಸ್ಟೋರೇಜ್ ಮಾಡಬೇಕು ಅಂತ ನಾವು ಕಲ್ತೀವಿ. ಬಿಕಾಸ್ ಪ್ರೊಟೆಕ್ಟ್ ಫ್ರಮ್ ದ ಮಾಯ್ಶ್ಚರ್, ಪೆಸ್ಟ್, ಫಂಗಸ್, ಬಿಕಾಸ್ ವಿ ಹ್ಯಾವ್ ಟು ಯೂಸ್ ಇಟ್ ಫಾರ್ ಅ ಫ್ಯೂಚರ್, ದಟ್ಸ್ ವೈ ವಿ ಆರ್ ಸ್ಟೋರಿಂಗ್. ಥ್ರೆಶಿಂಗ್ ಅಂದರೆ ಸಪ್ರೇಟಿಂಗ್ ಸೀಡ್ಸ್ ಫ್ರಮ್ ದ ಪ್ಲ್ಯಾಂಟ್ಸ್. ಆಫ್ಟರ್ cutting the harvesting we have to separate the seeds from the plants, that is threshing. Weeds from the unwanted plants that grow near the plants. Weedicides are the we are spraying to kill the weeds which are growing during near our plants. Winnowing means separating our grains from dust. So I think that you like this video. If you like the video, please ಲೈಕ್ ಮಾಡಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.